ನೀವು ಯಾವಾಗಲೂ ಡೇಟಾ ಸ್ಟ್ರಕ್ಚರ್ ಆಲ್ಗೋರಿದಮ್ ಕಲಿಬೇಕು ಅಂತ ಇರ್ತೀರಾ. ನೀವು ಟ್ರೈ ಮಾಡ್ತಾ ಇರ್ತೀರಾ. ಲಿಂಕ್ಡ್ ಲಿಸ್ಟು, ಟ್ರೀಸು, ರಿಕರ್ಷನ್ನು ಅಂದರೆ ಅದು ಯಾಕೋ ತುಂಬ ಅಬ್ಸ್ಟ್ರಾಕ್ಟ್ ಅನಿಸ್ತಿರುತ್ತೆ, ಕನ್ಫ್ಯೂಷನ್ ಆಗ್ತಾ ಇರುತ್ತೆ, ಸರಿಯಾಗಿ ಅರ್ಥನೇ ಆಗ್ತಿರಲ್ಲ. ಕೆಲವು ಸತಿ ಅಂತೂ ಅರ್ಥ ಆಗಿದೆ ಅಂತ ಅನಿಸುತ್ತೆ ಆ ಮೂಮೆಂಟಿಗೆ, ಆಮೇಲೆ ಮರ್ತೋಗ್ಬಿಡುತ್ತೆ. ಅದು ಯಾಕೋ ಕ್ಲಿಕ್ ಆಗ್ತಿಲ್ಲ ಅನ್ನೋ ಫೀಲಿಂಗ್. ಅದು ಯಾಕಂದರೆ ಇದೊಂದೇ ರೀಸನ್. ಏನು, ನಿಮಗೆ ಒಂದು ಫೌಂಡೇಶನ್ ಮಿಸ್ಸಿಂಗ್ ಆಗಿದೆ. ಡೇಟಾ ಆರ್ಗನೈಸ್ ಮಾಡೋದು ಕಲಿತಾ ಇದ್ದೀರಾ, ಆದರೆ ಡಾಟಾ ಆ್ಯಕ್ಚುಲಿ ಎಲ್ಲಿರುತ್ತೆ, ಹೇಗಿರುತ್ತೆ, ಹೇಗೆ ಇಂಟರ್ನಲ್ ವರ್ಕ್ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ. ಆ ಫೌಂಡೇಶನ್ನ ನಾವಿವತ್ತು ಫಿಕ್ಸ್ ಮಾಡೋಣ. ಆದರೆ ಮೆಜಾರಿಟಿ ಆಫ್ ದ ಪೈಥಾನ್ ಡೆವಲಪರ್ಸ್ ಈವನ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅವ್ರಿಗೆ ಗೊತ್ತೇ ಇಲ್ಲ ಕೋಡ್ ರನ್ ಮಾಡಿದ್ಮೇಲೆ ಮೆಮೊರಿ ಅಲ್ಲಿ ಏನೇನು ವ್ಯತ್ಯಾಸಗಳು ಆಗ್ತವೆ, ಅಲೋಕೇಶನ್ಸ್ ಹಂಗಾಗ್ತವೆ. x=10 ಅಂತ ಬರೀತಾರೆ, ಏನೋ ಒಂದು ವರ್ಕ್ ಆಗುತ್ತೆ, ಮುಂದಕ್ಕೆ ಹೋಗ್ತಾರೆ. ಸ್ಟ್ಯಾಕ್ ಆ್ಯಂಡ್ ಹೀಪ್ ಅನ್ನೋದು ಅಂತ ಎಲ್ಲೋ ಇಂಟರ್ವ್ಯೂವಲ್ಲಿ ಕೇಳಿರ್ತಾರೆ, ಅಥವಾ ಇಲ್ಲ DSA ಕೋರ್ಸಲ್ಲಿ ಕೇಳಿರ್ತಾರೆ, ಇಲ್ಲ ಅಡ್ವಾನ್ಸ್ ಡಿಸ್ಕಷನಲ್ಲಿ ಕೇಳಿರ್ತಾರೆ. ಅಂದರೆ ಆ್ಯಕ್ಚುಲ್ ಅದು ಏನು ಅಂತ ಡೀಪ್ಲಿ ಅರ್ಥನೇ ಆಗಿರಲ್ಲ. ಅದಕ್ಕೆ ಎವ್ರಿ ಅಡ್ವಾನ್ಸ್ ಕಾನ್ಸೆಪ್ಟು ಅದು ಇರೋದಕ್ಕಿಂತ ಕಷ್ಟ ಅನಿಸ್ತಾ ಇರತ್ತೆ ಅಲ್ವಾ. ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸಾಕ್ಟ್ಲಿ ತೋರಿಸ್ತೀನಿ ನಿಮ್ಮ ಪೈಥಾನ್ ಪ್ರೋಗ್ರಾಮ್ ರನ್ ಮಾಡಿದಾಗ ನಿಮ್ಮ ಡೇಟಾ ಎಲ್ಲಿರುತ್ತೆ, ಸ್ಟ್ಯಾಕ್ ಅಂದ್ರೇನು, ಹೀಪ್ ಅಂದ್ರೇನು, ಇದು ಎರಡು ಜೊತೆಗೆ ಹೇಗೆ ಕೆಲಸ ಮಾಡುತ್ತೆ, ಇದು ಯಾಕೆ ಇಂಪಾರ್ಟೆಂಟ್. ನಾನು ಇದನ್ನು ಡೆಪ್ತಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೋಸ್ಟ್ ಟ್ಯುಟೋರಿಯಲ್ಸ್, ಮೋಸ್ಟ್ ಕೋರ್ಸಸ್, ಈವನ್ ಮೋಸ್ಟ್ ಕಾಲೇಜ್ ಪ್ರೊಫೆಸರ್ ಇವರು ಯಾರೂ ಈ ಡೆಪ್ತಿಗೆ ಹೋಗಲ್ಲ. ಈ ವಿಡಿಯೋ ಮುಗಿಸಿದ ಮೇಲೆ ನಿಮಗೊಂದು ಮೆಂಟಲ್ ಮಾಡೆಲ್ ಸಿಗುತ್ತೆ. DSA, ಡಿಬಗ್ಗಿಂಗ್, ಮೆಮೊರಿ ಮ್ಯಾನೇಜ್ಮೆಂಟ್, ಎವ್ರಿ ಅಡ್ವಾನ್ಸ್ ಕಾನ್ಸೆಪ್ಟ್ ಡ್ರಾಮ್ಯಾಟಿಕಲಿ ಈಸಿ ಅನಿಸುತ್ತೆ. ದ ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಇದು ಪೈಥಾನ್ ಕಾನ್ಸೆಪ್ಟ್ ಅಲ್ಲ. ಇಲ್ಲಿ ನೀವು ಕಲಿಯೋದು ಜಾವಾ, ಸಿ, ಜಾವಾ ಸ್ಕ್ರಿಪ್ಟ್, ರಸ್ಟ್, ಎವ್ರಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ ಅಪ್ಲೈ ಆಗುತ್ತೆ. ಇದು ಕಂಪ್ಯೂಟರ್ ಸೈನ್ಸ್ ನಾಲೆಡ್ಜ್. ನಿಮ್ಮ ಎಂಟೈರ್ ಕರಿಯರಲ್ಲಿ ನಿಮಗೆ ಯೂಸ್ ಆಗುತ್ತೆ. ಸೊ ಮುಂದಕ್ಕೆ ಹೋಗೋಕ್ಕಿಂತ ಮುಂಚೆ ನೀವು ಪ್ರೋಗ್ರಾಮಿಂದ ಡೀಪಾಗಿ ಕಲಿಬೇಕು ಅಂತ ಅಂದರೆ ನೀವು ಜಸ್ಟ್ ಸರ್ಫೇಸ್ ಲೆವೆಲ್ ಅಲ್ಲ, ಸಿಂಟ್ಯಾಕ್ಸ್ ಅಲ್ಲ, ರಿಯಲ್ ಫಂಡಮೆಂಟಲ್ಸ್. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಈ ಸೀರೀಸ್ನ ಯಾವುದೇ ಒಂದು ಪಾರ್ಟ್ ಕೂಡ ಮಿಸ್ ಮಾಡಬೇಡಿ. ಓಕೆ, ನಾವು ಇವಾಗ ಪಾರ್ಟ್ 6ಅಲ್ಲಿ ಏನು ಕಲ್ತ್ವಿ. ಇವಾಗ ಮುಂಚೆ ನಾವೊಂದು ಫೈಲ್ ಬರೀತಿದ್ವಿ .py ಅಂತ. ಅದು ನಾರ್ಮಲ್ ಟೆಕ್ಸ್ಟ್ ಅಂತ ಇವಾಗ ನಿಮಗೆ ಗೊತ್ತಾಗ್ಬಿಟ್ಟಿದೆ. ಎಕ್ಸಿಕ್ಯೂಟ್ ಮಾಡೋಕ್ಕಿಂತ ಮುಂಚೆ ಅದಕ್ಕೇನೂ ಇಲ್ಲ, ಬರೀ ಟೆಕ್ಸ್ಟ್ ಅದು ಅಲ್ವಾ. ಅದು ಟೋಕನೈಸೇಷನ್ ಕನ್ವರ್ಟ್ ಆಗುತ್ತೆ. ನೀವು ಯಾವಾಗ ಪೈಥಾನ್ 3 ಸ್ಪೇಸ್ main.py example.py ಅಂತ ಹೊಡಿತೀರಾ, ಆವಾಗ ಇದು ಆ್ಯಕ್ಚುಲಿ ಟೋಕನೈಸೇಷನ್ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಇದು ಏನಾಗುತ್ತೆ, ಟೋಕನೈಸೇಷನ್ ಸ್ಪ್ಲಿಟ್ ಆಗುತ್ತೆ. ಆಮೇಲೆ AST ಅನ್ನೋ ಫೇಸಿಗೆ ಹೋದರೆ ಅದು ಮೀನಿಂಗ್ ಸಿಗುತ್ತೆ. ಅದಕ್ಕೆ ಆ ಮೀನಿಂಗ್ ಸಿಕ್ಕಿದ ಮೇಲೆ ಏನಾಗುತ್ತೆ, .pyc ಫೈಲು ಕ್ರಿಯೇಟ್ ಆಗುತ್ತೆ. ಅದು ನಾವು ನೋಡಿದ್ವಿ, ಅದು ಬೈಟ್ ಕೋಡ್ ಅಂತ ನಿಮಗೆ ಗೊತ್ತಾಯಿತು ಅಲ್ವಾ. ಅದಾದಮೇಲೆ PVM ಈ ಬೈಟ್ ಕೋಡ್ನ ತೊಗೊಂಡ್ಬಿಟ್ಟು ಇದು ಎಕ್ಸಿಕ್ಯೂಟ್ ಮಾಡುತ್ತೆ. PVM ಅನ್ನೋದು ಒಂದು ಕೋಡ್ ಸ್ನಿಪೆಟ್ಟು. ಇಟ್ ಹ್ಯಾಸ್ ಎ ಪರ್ಟಿಕ್ಯುಲರ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್. ಹೆಂಗೆ, ಪಿಕ್ ಅಪ್ ದ ನೆಕ್ಸ್ಟ್ ಬೈಟ್ ಇನ್ಸ್ಟ್ರಕ್ಷನ್, ಫಿಗರ್ ಔಟ್ ವಾಟ್ ಇಟ್ ಮೀನ್ಸ್, ಡೂ ದ ಆಪರೇಷನ್, ಮೂವ್ ಟು ದ ನೆಕ್ಸ್ಟ್ ಇನ್ಸ್ಟ್ರಕ್ಷನ್, ರಿಪೀಟ್ ಅಂಟಿಲ್ ಇಟ್ಸ್ ಡನ್ ಅಲ್ವಾ. ಅಂದರೆ ಮೀನಿಂಗ್ ಏನಾಗ್ತಿದೆ ಅಂದರೆ ಒಂದೊಂದೇ ಇನ್ಸ್ಟ್ರಕ್ಷನ್ಗೆ ಹೋಗುತ್ತೆ, ನೋಡುತ್ತೆ, ಅದನ್ನು ಎಕ್ಸಿಕ್ಯೂಟ್ ಮಾಡೋ ಕೆಲಸ ಯಾವುದು, PVM ಅಂತ ತಿಳ್ಕೊಂಡಿದ್ದೀವಿ. ಇವಾಗ ನಮಗೆ ಗೊತ್ತಾಯಿತು PVM ಈ ಬೈಟ್ ಕೋಡ್ನ ಎಕ್ಸಿಕ್ಯೂಟ್ ಮಾಡೋದು ಅನ್ನೋದು ಗೊತ್ತಾಯಿತು. ಈ ಬೈಟ್ ಕೋಡ್ನ ನಾವೇ ಅರ್ಥ ಮಾಡ್ಕೋಕೆ ಟ್ರೈ ಮಾಡೋಣ. ಏನಿದು, ಇದು ಲೋಡ್ ಅಂತ ಹೇಳ್ತಿದೆ, ಸ್ಟೋರ್ ಅಂತ ಹೇಳ್ತಾ ಇದೆ. ಈ ಬೈಟ್ ಕೋಡ್ ಯಾವುದ್ರದ್ದು, x=10 ಇದ್ರದ್ದು ಬೈಟ್ ಕೋಡ್ ಇದು. ಇವಾಗ ಲೋಡು ಸ್ಟೋರ್ ಅಂತ ಹೇಳ್ತಿದೆ ಅಂದರೆ ಇದೆಲ್ಲ ಹೋಗಿ ಸ್ಟೋರ್ ಆಗಬೇಕು ಅಲ್ವಾ. ನಿಮಗೇನು ಅನಿಸುತ್ತೆ, ಎಲ್ಲೋಗಿ ಸ್ಟೋರ್ ಆಗುತ್ತೆ ನಾವು ಬರೆದಿರೋ ಪ್ರೋಗ್ರಾಮ್. ಇದು ಅಸೈನ್ಮೆಂಟ್ ಆಪ್ರೇಷನ್ ತಾನೆ. x=10 ಅಂದರೆ ಎಕ್ಸಿಗೆ 10 ವ್ಯಾಲ್ಯೂ ಹಾಕು ಅಂತ ಮೀನಿಂಗ್. ಇದು ನಮಗೇನು ಹಾರ್ಡ್ ಡಿಸ್ಕಲ್ಲಿ ಆಗುತ್ತಾ, SSDಯಲ್ಲಿ ಆಗುತ್ತಾ, ಎಲ್ಲಾಗುತ್ತೆ, ಇದು ರ್ಯಾಮಲ್ಲೂ ಕೂತ್ಕೊಳ್ಳುತ್ತೆ. ಯಾಕೆ ರ್ಯಾಮಲ್ಲೂ ಕೂತ್ಕೊಳ್ಳುತ್ತೆ ಅದನ್ನು ತಿಳ್ಕೊಳ್ಳೋಣ ಫಸ್ಟು. ಇವಾಗ ಹಾರ್ಡ್ ಡಿಸ್ಕ್ ಮತ್ತು ರ್ಯಾಮ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇವಾಗ ನೋಡಿ, ಹಾರ್ಡ್ ಡಿಸ್ಕ್ ಹೆಂಗೆ ಹೋಗೋಕ್ಕಾಗತ್ತೆ. ಹಾರ್ಡ್ ಡಿಸ್ಕ್ನ ನೀವು ಸಿಂಪಲ್ ಎಕ್ಸಾಂಪಲ್ ಮಾಡ್ಕೋಬೇಕಂದ್ರೆ ಇದೊಂಥರ ಬುಕ್ ಶೆಲ್ಫ್ ಅಂತ ಅಂದ್ಕೊಳ್ಳಿ. ಎಲ್ಲ ಬುಕ್ಗಳು ಇಲ್ಲಿ ಇಟ್ಟಿದ್ದೀರಾ, ನೀವು ಒಂದೊಂದೇ ಬುಕ್ಗಳು ಇಟ್ಟಿದ್ದೀರಾ. ಬಟ್ ಅದು ಬುಕ್ ಅಲ್ಲೇ ಇರುತ್ತೆ. ನೀವು ಓದ್ಬೇಕಂದಾಗ ಏನು ಮಾಡ್ತೀರಾ, ಓದಬೇಕಂದಾಗ ಒಂದು ಬುಕ್ನ ಎತ್ಕೊಂಡ್ಬರ್ತೀರಾ, ನಿಮ್ಮ ಟೇಬಲ್ ಶೆಲ್ಫ್ ಮೇಲೆ ಇಟ್ಕೋತೀರಾ, ನೀವು ಓದ್ತೀರಾ. ಇದಕ್ಕೆ ಏನಂತಾರೆ, ರ್ಯಾಮ್ ಅಂತಾರೆ. ಇದಕ್ಕೆ ಹಾರ್ಡ್ ಡಿಸ್ಕ್ ಅಂತಾರೆ, ಇಲ್ಲ SSD ಅಂತಾರೆ ಅಲ್ವಾ. ಇವಾಗ ಅರ್ಥ ಆಯ್ತಾ ಡಿಫ್ರೆನ್ಸ್ ಏನಂತ. ಇದು ರ್ಯಾಮಲ್ಲಿ ನಿಮ್ಮ ಹತ್ರ ಸ್ಟೋರೇಜ್ ಇದೆ, ಬಟ್ ನೀವು ಓದಬೇಕು ಅಂದಾಗ ಮಾತ್ರ ಇದನ್ನು ಎತ್ಕೋತೀರಾ. ಇದನ್ನು ಫಾರ್ ಎಕ್ಸಾಂಪಲ್ಲು ನೀವು ಸುಮಾರು ಸತಿ ನೀವು ಅಪ್ಲಿಕೇಶನ್ಸ್, ಮಲ್ಟಿಪಲ್ ಅಪ್ಲಿಕೇಶನ್ ರನ್ ಮಾಡ್ಬೇಕಾದ್ರೆ, ಇವಾಗ ನೀವು ಸುಮಾರಷ್ಟು ಕ್ರೋಮ್ ಟ್ಯಾಬ್ ಓಪನ್ ಮಾಡಿಬಿಟ್ಟಿದ್ದೀರಾ, ಗೇಮ್ ಆಡ್ತಿರ್ತೀರಾ, ಅಥವಾ ನೆಟ್ಫ್ಲಿಕ್ಸ್ ನೋಡ್ತಿರ್ತೀರಾ, ಕೋಡ್ ಬರೀತಿರ್ತೀರಾ, ಇವೆಲ್ಲ ಮಾಡ್ತಿದ್ದಾಗ ಎಲ್ಲ ಸ್ಲೋ ಆಗಿ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾಕೆ, ರ್ಯಾಮಲ್ಲಿ ಮೆಮೊರಿ ಕಮ್ಮಿ ಆಗುತ್ತೆ. ಯಾಕಂದರೆ ನೀವು ಎಕ್ಸಿಕ್ಯೂಟ್ ರನ್ ಮಾಡ್ತಿದ್ದಾಗ ನೀವು ಯಾವುದೇ ಆಗಿರಲಿ, ಇವಾಗ ನೀವು ಕ್ರೋಮ್ ಟ್ಯಾಬು, ಗೇಮು ಏನೇ ಆದ್ರೂ ನಿಮ್ಮ ರ್ಯಾಮಿಂದನೇ ರನ್ ಆಗೋದು. ನಿಮ್ಮ ಸ್ಟೋರೇಜು ಸಪ್ರೇಟು, ಬಟ್ ರನ್ ಆಗಬೇಕಂದ್ರೆ ರ್ಯಾಮಿಂದನೇ. ಈ ಒಂದು ಬರೀ ಟ್ಯಾಬ್ ಓಪನ್ ಮಾಡಿದರೆ ಕ್ರೋಮಲ್ಲಿ ಅಂದರೂ ಕೂಡ ಅದು ರ್ಯಾಮ್ ಯೂಸ್ ಮಾಡ್ತಾ ಇದೆ ಅಂತ ಅರ್ಥ. ಅದಕ್ಕೆ ಎಲ್ಲ ಟ್ಯಾಬ್ನೂ ಕ್ಲೋಸ್ ಮಾಡ್ತೀರಾ, ನೆನಪಿದೆಯಾ. ನೀವು ಫಾರ್ ಎಕ್ಸಾಂಪಲ್ ಏನೂ ಅಪ್ಲಿಕೇಶನ್ ಆಗ್ತಿಲ್ಲ, ಒಂದು 20 ಟ್ಯಾಬ್ ಓಪನ್ ಮಾಡಿಬಿಟ್ಟಿದ್ದೀರಾ, ಒಂದಿಷ್ಟು ಸ್ಲೋ ಆಗಿ ಸ್ಟಾರ್ಟ್ ಆಗಿಬಿಡುತ್ತೆ ನಿಮ್ಮದು ಕ್ರೋಮ್
ಅವಾಗ ನೀವೆಲ್ಲ ಟ್ಯಾಬ್ ಕ್ಲೋಸ್ ಮಾಡ್ತೀರಾ, ಬೇಡಲಿದ್ದು ಬೇಕಾಗಿರೋದು ಮಾತ್ರ ಇಟ್ಕೊಂತೀರಾ, ಅವಾಗ ಕರೆಕ್ಟಾಗಿ ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಅದಂಗೆ ಇಂಡೈರೆಕ್ಟ್ಲಿ ನೀವು ರ್ಯಾಮನ್ನೇ ಕ್ಲಿಯರ್ ಮಾಡ್ತಾ ಇರೋದು. ಯಾಕಂದರೆ ನೀವು ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ರ್ಯಾಮಲ್ಲೇ ನೀವು ಎಕ್ಸಿಕ್ಯೂಟ್ ಮಾಡೋದು. ಯಾಕೆ ರ್ಯಾಮಲ್ಲೇ ಮಾಡಬೇಕು? ಯಾಕಂದರೆ ರ್ಯಾಮು ಮತ್ತು ಸಿ ಪಿ ಯುಗೆ ತುಂಬ ಹತ್ರ. ಓಕೆನಾ? ನಿಮ್ಮ ಇದರಲ್ಲಿ ರ್ಯಾಮು ಮತ್ತು ಸಿ ಪಿ ಯು ತುಂಬ ಹತ್ರ. ಅದೊಂದೇ ಅಷ್ಟೇ ಅಲ್ಲ, ಇವಾಗ ನಾವು ಎಸ್ ಎಸ್ ಡಿ ಅಂತ ಹೇಳಿದ್ವಲ್ಲಪ್ಪ, ಹಾರ್ಡ್ ಡಿಸ್ಕ್ ಅಂತ ಹೇಳಿದ್ವಲ್ಲ, ಹಾರ್ಡ್ ಡಿಸ್ಕಿಗೂ ರ್ಯಾಮಿಗೂ ಸ್ಪೀಡಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅಂತ ಅಂದ್ಕೊಂಡಿದ್ದೀರಾ? ಇವಾಗ ಟಾರ್ಟಾಯ್ಸಿಗೂ ಮತ್ತು ನಿಮಗೆ ಸೂಪರ್ ಸೋನಿಕ್ ಜೆಟ್ಟಿಗೂ, ಫಾರ್ ಎಕ್ಸಾಂಪಲ್ ಸೂಪರ್ ಸೋನಿಕ್ ಜೆಟ್ ಅಂದರೆ ನೋಡಿ ಈ ಥರ, ಟಾರ್ಟಾಯ್ಸಲ್ಲಿ ಈ ಜೆಟ್ಟಲ್ಲಿ ಇವೆರಡಿಗೂ ಸ್ಪೀಡ್ ಕಂಪೇರ್ ಮಾಡಿದ್ರೆ ಎಷ್ಟಿದೆ? ಇದು ರ್ಯಾಮು ಜೆಟ್ಟು, ಟಾರ್ಟಾಯ್ಸು ಹಾರ್ಡ್ ಡಿಸ್ಕು, ಆಯಿತಾ? ಎಷ್ಟು ಡಿಫ್ರೆನ್ಸ್ ಇದೆ ಮತ್ತು ಸ್ಪೀಡಲ್ಲಿ ಎಕ್ಸಿಕ್ಯೂಷನ್. ಅದಕ್ಕೆ ಇಲ್ಲೇ ನಿಮ್ಗೆ ರನ್ ಆಗೋದು. ಅದಕ್ಕೆ ರ್ಯಾಮ್ ಕಾಸ್ಟ್ ನಿಮ್ಗೆ ಜಾಸ್ತಿ. ನೀವು 64 GB ರ್ಯಾಮ್ ಮಾತ್ರ ಇರ್ಬೋದು, 128 GB ರ್ಯಾಮ್ ಇರ್ಬೋದು. ಆದರೆ ಎಲ್ಲರೂ ರ್ಯಾಮ್ ಜಾಸ್ತಿ ತೊಗೊಳ್ಳಿ ಅಂತಾರೆ. ಯಾಕಂದರೆ ಅವಾಗ ಮಲ್ಟಿಪಲ್ ಟ್ಯಾಬ್ಸ್ ಓಪನ್ ಮಾಡ್ಬೋದು ಅಂತ ಹೇಳ್ತಾರೆ. ಯಾಕೆ? ನಿಮ್ಗೆ ಏನೇ ಟ್ಯಾಬ್ ಓಪನ್ ಮಾಡಿದ್ರು ಎಕ್ಸಿಕ್ಯೂಷನ್ ಆಗೋದು ಎಲ್ಲ ರ್ಯಾಮಲ್ಲಿ. ಪೈಥಾನ್ 3 main.py ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಷ್ಟೆಲ್ಲ ಕೆಲಸ ಆಗುತ್ತೆ. ಇವಾಗ ಈ ರ್ಯಾಮಿಗೆ ಹೋಗುತ್ತೆ, ಮೆಮೊರಿ ಅಲೋಕೇಶನ್ ಆಗುತ್ತೆ, ಎಲ್ಲ ಕೆಲಸಗಳು ಆಗ್ತದೆ. ಈ ರ್ಯಾಮಲ್ಲಿ ಇನ್ನೂ ಸ್ವಲ್ಪ ಝೂಮಾಗಿ ಹೋಗೋಣ, ಏನಾಗುತ್ತೆ ನೋಡೋಣ ಬನ್ನಿ. ಇವಾಗ ನಮಗೆ ಗೊತ್ತಾಯಿತು, ಇವಾಗ ರ್ಯಾಮಲ್ಲೇ ನಾವು ರನ್ ಮಾಡೋದು ಅಂತ ಗೊತ್ತಾಗ್ಬಿಡುತ್ತೆ ಪ್ರೋಗ್ರಾಮ್. ಯಾಕಂದರೆ ಎಲ್ಲ ಪ್ರೋಗ್ರಾಮ್ VS ಕೋಡು ಏನೇ ಓಪನ್ ಮಾಡಿದ್ರು ಕರೆಂಟ್ಲಿ ನೀವು ಓಪನ್ ಮಾಡಿದರೆ ಎಲ್ಲ ಟ್ಯಾಬು ಇವಾಗ ರ್ಯಾಮಲ್ಲಿದೆ. ನೀವು ಬೇರೆ ನಿಮ್ಮ ಫೋಟೋಸು ಗೂಗಲ್ ಸ್ಟೋರ್ ಎಲ್ಲ ಸ್ಟೋರೇಜ್ ಇಟ್ಟಿದ್ದೀರಲ್ಲ, ಅವೆಲ್ಲ ಹಾರ್ಡ್ ಡಿಸ್ಕಲ್ಲಿದೆ ಅಲ್ವಾ? ಬಟ್ ಪೈಥಾನು ಹಿಂಗೆ ಸುಮ್ಮನೆ ಹೋಗಿ ರ್ಯಾಮಲ್ಲಿ ಹಾಕ್ಬಿಡಲ್ಲ. ಇವಾಗ ಇವೆರಡು ಏನು, ಇದು ನೋಡಿ ಅಬ್ಸರ್ವ್ ಮಾಡಿ, ಇದೇನು, ಇದು ಒಂದು ಲೇಬಲ್, ಇದೇನು, ಇದೊಂದು ವ್ಯಾಲ್ಯೂ, ಆಯಿತಾ? ನೀವು ಹೌದು ಇವೆರಡೂ ಹೋಗುತ್ತೆ ರ್ಯಾಮಿಗೆ. ಬಟ್ ಪೈಥಾನು ಹಿಂಗೆ ಹಾಕಲ್ಲ. ಪೈಥಾನ್ ಅಷ್ಟೇ ಅಂತ ಅಲ್ಲ, ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ರ್ಯಾಮಲ್ಲೇ ಹಾಕಬೇಕು ಇದನ್ನು, ಈ ಒಂದು ಲೇಬಲ್ಲು ಒಂದು ವ್ಯಾಲ್ಯೂನ. ಬಟ್ ವಿ ಹ್ಯಾವ್ ಎ ಸಪ್ರೇಟ್ ಮೆಥಡಾಲಜಿ ಇದಕ್ಕಿದೆ. ಈ ರ್ಯಾಮ್ ಒಳಗೆ 2 ಬೈಫರ್ಕೇಷನ್ ಇದೆ. ಆವಾಗಲೇ ನಿಮಗೆ ಬರೋವಂಥ ಕಾನ್ಸೆಪ್ಟೇ ಸ್ಟ್ಯಾಕ್ ಮತ್ತು ಹೀಪ್. ಸ್ಟ್ಯಾಕಲ್ಲಿ ಲೇಬಲ್ ಹೋಗುತ್ತೆ, ವ್ಯಾಲ್ಯೂ ಹೀಪಲ್ಲಿರುತ್ತೆ. ಇವಾಗ ಸ್ಟ್ಯಾಕು ಹೀಪ್ ಅಂತ ಹೋಗುತ್ತಲ್ಲಪ್ಪ ರ್ಯಾಮ್ ಒಳಗಡೆ, ಯಾರು ಮಾಡಿರೋದು ಇದು? ಪೈಥಾನ್ ಡಿವಿಷನ್ ಮಾಡ್ತಾಯಿದ್ದು. ಇಲ್ಲ ಅಂದರೆ ನೀವು ರ್ಯಾಮ್ ಏನಾರು ತೊಗೊಂಬಂದಿದ್ರಲ್ಲಪ್ಪ, ನೀವು ತೊಗೊಂಬರ್ಬೇಕಾದ್ರೆ ಹಾರ್ಡ್ವೇರಲ್ಲೇ ಈ ಡಿವಿಷನ್ ಇತ್ತಾ? ಸ್ಟ್ಯಾಕ್ ಒಂದು ಕಡೆ, ಹೀಪ್ ಒಂದು ಕಡೆ ಅಂತ ಏನಾರು ಇತ್ತಾ? ನಿಮಗೆ ಅನ್ನಿಸ್ತಿದೆ ಇರುತ್ತೆ ಅಂತ ಅನ್ಸುತ್ತಾ? ಹಂಗಿರಲ್ಲ. ನೀವು ರ್ಯಾಮ್ ತಂದಾಗ ಖಾಲಿ ನಿಮಗೆ ಸ್ಟೋರೇಜ್ ಸ್ಪೇಸ್ ಅಷ್ಟೇ. ಮತ್ತು ಹಂಗಾರೆ ಈ ಡಿವಿಷನ್ ಮಾಡೋದು ಯಾರು? ಈ ಡಿವಿಷನ್ ಮಾಡೋದು ಆಪ್ರೇಟಿಂಗ್ ಸಿಸ್ಟಮ್ ನಿಮಗೆ ಡಿವಿಷನ್ ಮಾಡುತ್ತೆ. ನಿಮಗೆ ಈ ಸ್ಟ್ಯಾಕು ಮತ್ತು ಹೀಪ್ ಎಷ್ಟು ಕೊಡಬೇಕು, ಎಷ್ಟು ಬೇಡ, ಹೆಂಗೆ ಕ್ಲೀನ್ ಮಾಡಬೇಕು, ಇವನ್ನೆಲ್ಲದು ನಿಮಗೆ ಆಪ್ರೇಟಿಂಗ್ ಸಿಸ್ಟಮ್ ಮಾಡೋದು ಕೆಲಸ. ಅದಕ್ಕೆ ಆಪ್ರೇಟಿಂಗ್ ಸಿಸ್ಟಮು MacOS ಬೇರೆ ಥರ ಇರುತ್ತೆ, ವಿಂಡೋಸಲ್ಲಿ ಬೇರೆ ಸ್ಪೀಡಲ್ಲಿ ಓಡಾಡುತ್ತೆ. ಯಾಕಂದರೆ ಬೇರೆ ಆಪ್ಟಿಮೈಸೇಷನ್ ಬೇರೆ ಥರ ಇರುತ್ತೆ. ಬಟ್ ಇವನ್ನೆಲ್ಲ ನಿಮಗೆ ವ್ಯಾಲ್ಯೂ ಕೊಡೋದು, ನಿಮಗೆ ಇಷ್ಟು ಸ್ಟೋರೇಜ್ ಕೊಡಬೇಕು, ಇಷ್ಟು ರ್ಯಾಮಲ್ಲಿ ಜಾಗ ಕೊಡಬೇಕು, ಎಲ್ಲ ಮಾಡೋದು OS. ಹಂಗಾರೆ ಇವೆರಡು ಹೆಸರಿಟ್ಟವ್ರು ಯಾರು? ಸ್ಟ್ಯಾಕು ಮತ್ತು ಹೀಪು. ಯಾಕೆ ಅದೇ ಥರ ಹೆಸರಿಟ್ರು? ಇವಾಗ ಸ್ಟ್ಯಾಕ್ ಆಫ್ ಪ್ಲೇಟ್ ಇಂದ ಅದು ಸ್ಟ್ಯಾಕ್ ಅನ್ನೋ ವರ್ಡ್ ಬಂದಿದ್ದು. ಹೆಂಗಂದರೆ ಇದೊಂಥರ ಲಾಸ್ಟ್ ಇನ್ ಫಸ್ಟ್ ಔಟ್, ಲೀಫೋ ಅಂತಾರಲ್ವಾ, ಆ ಐಡಿಯಾಲಜಿಯಲ್ಲಿ ಇರೋವಂಥದ್ದೇ ಸ್ಟ್ಯಾಕ್. ಅದಕ್ಕೋಸ್ಕರ ಸ್ಟ್ಯಾಕ್ ಆಫ್ ಪ್ಲೇಟ್ ಅನ್ನೋದ್ರಿಂದ ಆರ್ಗನೈಸ್ ಆಗಿದೆ ಅದು ಅನ್ನೋಕ್ಕೆ ಸ್ಟ್ಯಾಕ್ ಅಂತ ಬಂತು. ಇವಾಗ ಹೀಪ್ ಅಂದಿದ್ದೇನು? ಹೀಪ್ ಅಂದರೆ ಏನು? ಒಂಥರ ಗುಡ್ಡೆ, ಅಂದರೆ ಇದು ಅನ್ಆರ್ಗನೈಸ್ ಡೇಟಾಗಳು ಕೂಡ ಇರ್ತವೆ. ಹೀಪ್ ಆಫ್ ಕ್ಲಾತ್, ಹೀಪ್ ಆಫ್ ಸ್ಯಾಂಡ್ ಆ ಥರ ಅಂತಾರಲ್ವಾ, ಆ ಥರ ಹೀಪ್ ಅದು ಅಲ್ವಾ? ಅದಕ್ಕೋಸ್ಕರನೇ ಇವೆರಡು ವರ್ಡ್ನ ಅವರು ಇಟ್ಟರು. ಇದು ಕಂಪ್ಯೂಟರ್ ಸೈನ್ಸಲ್ಲಿ ಇಟ್ಟಿರೋದು. ಓಕೆನಾ? ಇದು ನಮಗೆ ಕ್ರೂಷಿಯಲ್ ಪಾಯಿಂಟ್. ಇನ್ನೊಂದೇನು ಗೊತ್ತಾಗಿದೆ ಇಲ್ಲಿ, ಒಂದು ಲೇಬಲ್ ಬಂದ್ಬಿಟ್ಟು ಸ್ಟ್ಯಾಕಿಗೆ ಹೋಗ್ತಾ ಇದೆ, ವ್ಯಾಲ್ಯೂ ಬಂದ್ಬಿಟ್ಟು ಹೀಪಲ್ಲಿ ಹೋಗ್ತಾ ಇದೆ. ಇದು ನಮಗೆ ಮುಂದೆ ಹೆಲ್ಪ್ ಆಗುತ್ತೆ. ಇವಾಗ ನಮಗೆ ಗೊತ್ತಾಯಿತು, ಇವಾಗ 2 ಡಿವಿಷನ್ ಇದೆಯಪ್ಪ ರ್ಯಾಮಲ್ಲಿ. ಇವಾಗ x=10 ಅನ್ನೋದು ಈ ರ್ಯಾಮಲ್ಲೇ ಹೋಗುತ್ತೆ. ಬಟ್ ಇದು ಸ್ಟ್ಯಾಕಲ್ಲಿ ಏನು ಕೂತ್ಕೊಳ್ಳುತ್ತೆ? ಲೇಬಲ್ ಕೂತ್ಕೊಳ್ಳುತ್ತೆ, ಹೀಪಲ್ಲಿ ವ್ಯಾಲ್ಯೂ ಕೂತ್ಕೊಳ್ಳುತ್ತೆ ಅಂತ ಗೊತ್ತಾಯಿತು. ಇವಾಗ ಯಾಕಲ್ಲಿ ಲೇಬಲ್ಲೇ ಕೂತ್ಕೊಳ್ಳುತ್ತೆ, ಯಾಕಲ್ಲಿ ಹೀಪೇ ಕೂತ್ಕೊಳ್ಳುತ್ತೆ ಅನ್ನೋದನ್ನು ನಾವು ನೋಡೋಣ. ಇವಾಗ ನೀವು ಎಕ್ಸಾಂಪಲ್ ಬೆಟರ್ ಅರ್ಥ ಮಾಡ್ಕೋಬೇಕಂದ್ರೆ, ನೀವು ಇದು ರಿಸೆಪ್ಷನಿಸ್ಟ್ನ ಅರ್ಥ ಮಾಡ್ಕೊಳ್ಳಿ. ರಿಸೆಪ್ಷನಿಸ್ಟ್ ನಿಮ್ಮ ಸ್ಟ್ಯಾಕ್ ಅಂತ ಅಂದ್ಕೊಳ್ಳಿ. ನೀವು ಟೆಂಪ್ರವರಿ ನಿಮ್ಮ ಆಫೀಸಿಗೆ ಹೋಗಿದ್ದೀರಾ. ನೀವು ಹೋದಾಗ ಏನು ಮಾಡ್ತೀರಾ? ಫಸ್ಟ್ ರಿಸೆಪ್ಷನಿಸ್ಟು ಇಲ್ಲಾಂದರೆ ವಾಚ್ಮನ್ ಇರ್ತಾನೆ, ಅವನ ಹತ್ರ ಪಾಸ್ ತೊಗೊಂಡು ನೀವು ಒಳಗೆ ಹೋಗ್ತೀರಾ. ಒಳಗೆ ಹೋಗ್ಬಿಟ್ಟು ನೀವು ಇವ್ರ ಹತ್ರ ಟೆಂಪ್ರವರಿ ID ತೊಗೋತೀರಾ. ಟೆಂಪ್ರವರಿ ID ತೊಗೊಂಡ್ಬಿಡ್ತೀರಾ. ಓಕೆನಾ? ತೊಗೊಂಡ್ಬಿಟ್ಟು ನೀವು ಎಲ್ಲಿ ಬೇಕಾದ್ರೂ ಕುತ್ಕೋಬೋದು. ನೀವು ಕೂತಿರೋ ರೆಕಾರ್ಡು ಈ ರಿಜಿಸ್ಟ್ರಿ ಇವ್ರ ಹತ್ರನೇ ಇರುತ್ತೆ, ನೀವೆಲ್ಲೋ ಕುತ್ಕೋತೀರಾ ಅಂತ. ಬಟ್ ನೀವು ಎಲ್ಲಿ ಬೇಕಾದ್ರೂ ಕುತ್ಕೋಬೋದು. ಓಕೆನಾ? ಅದೇ ಹೀಪು. ಹೀಪ್ ಅಂದರೆ ನಿಮಗೆ ಸ್ಪೇಸ್, ಇದಕ್ಕೆ ಇದು ಸ್ಪೇಸು, ಇದು ರಿಜಿಸ್ಟ್ರಿ. ಈ ಸ್ಟ್ಯಾಕಿಗೆ ಜಾಸ್ತಿ ನಿಮ್ಗೆ ಸ್ಪೇಸ್ ಬೇಡ. ನೀವೆಲ್ಲಿದ್ದೀರಾ, ಏನಿದ್ದೀರಾ, ಎಲ್ಲ ಟ್ರ್ಯಾಕು ಈ ಸ್ಟ್ಯಾಕ್ ಹತ್ರ ಇರುತ್ತೆ. ನೀವು ಏನು ಮಾಡ್ತಿದ್ದೀರಾ ಪ್ರತಿಯೊಂದು ರೆಕಾರ್ಡು ನಿಮ್ಮ ಹತ್ರ ಸ್ಟ್ಯಾಕಲ್ಲಿರುತ್ತೆ.
ಹೀಪಲ್ಲಿ ನೀವು ಎಲ್ಲಿ ಬೇಕಾದ್ರೂ ಕೂತ್ಕೋಬೋದು. ಅದೊಂಥರ ಜಾಗ ಇದ್ದಂಗೆ ನಿಮ್ಮ ಡೆಸ್ಕ್ ಇದ್ದಂಗೆ ಹೋಗಿ ಎಲ್ಲಿ ಬೇಕಾದ್ರೂ ಕೂತ್ಕೊಳ್ರಿ. ನಿಮಗೆ ಎಷ್ಟು ಜಾಗ ಇದೆ ಅದಕ್ಕೆ ಕೂತ್ಕೊಳ್ಳಿ. ಅದಕ್ಕೆ ಹೇಳ್ತಿರೋದು ಹೀಪ್ ಅಂತ. ಹೀಪ್ಗೆ ಆರ್ಗನೈಸ್ ಇಲ್ಲ. ನೀವು ಎಲ್ಲಿ ಬೇಕಾದ್ರೂ ಹೋಗಿ ಕೂತ್ಕೋಬೋದು. ಯಾವ ಡೆಸ್ಕಲ್ಲಿ ಬೇಕಾದ್ರೂ ಕೂತ್ಕೋಬೋದು. ಎಲ್ಲಿ ಖಾಲಿದೆ ಕೂತ್ಕೋಬೋದು. ಒಂದೊಂದು ಸತಿ ಒಂದೊಂದು ಫ್ಲೋರಲ್ಲಿ ಜಾಸ್ತಿ ಜನ ಇರ್ತಾರೆ, ಇನ್ನೊಂದು ಫ್ಲೋರಲ್ಲಿ ಎಂಟಿ ಇರುತ್ತೆ. ನಿಮ್ಮ ಚಾಯ್ಸ್, ನೀವು ಎಲ್ಲಿ ಬೇಕಾದ್ರೂ ಕೂತ್ಕೋಬೋದು. ನಾನು ಹೇಳ್ತಾ ಇದ್ದೀನಿ, ಯಾವುದೇ ಫ್ಲೋರಿಗೆ ಹೋದ್ರೂ ನಾನು ಆ ಆಟೋಮೆಟಿಕ್ ರಿಜಿಸ್ಟ್ರೇಷನ್ನು ಯಾರಿಗೆ ಗೊತ್ತಾಗುತ್ತೆ? ಈ ರಿಸೆಪ್ಷನಿಸ್ಟಿಗೆ ಗೊತ್ತಾಗುತ್ತೆ. ಅವ್ರ ಹತ್ರ ಒಂದು ಟ್ರ್ಯಾಕ್ ಇರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಅಲ್ವಾ? ಬಟ್ ಇದನ್ನೆಲ್ಲ ಮಾಡೋದು ಯಾರು? ಹೆಂಗೆ? ರಿಸೆಪ್ಷನಿಸ್ಟ್ ಬಂದ್ಬಿಟ್ಟು ಚೆಕ್ ಮಾಡ್ತಾರಾ? ಇವಾಗ PVM ಅಂತ ಇದೆಯಲ್ಲ, ಅದೇನು ಕೆಲಸ ಮಾಡ್ತಾ ಇದೆ? ಇವಾಗ ನಾವು ಎಂಟರ್ ಆಗ್ಬಿಟ್ಟೆ ಅಂದರೆ ಆಫೀಸ್ ಒಳಗಡೆ, ಅವ್ನು ನನಗೆ ಕರ್ಕೊಂಡು ಹೋಗೋದ್ರಿಂದ ಹಿಡಿದು ಇವೆಲ್ಲ ಇನ್ಸ್ಟ್ರಕ್ಷನ್ ಬೈಟ್ ಕೋಡಲ್ಲಿದೆ. ಇವಾಗ ನಮ್ಮ ಬೈಟ್ ಕೋಡಲ್ಲಿ ಹೇಳ್ಬಿಟ್ಟಿದ್ದಾರಲ್ಲಪ್ಪ, ಇದನ್ನು ಲೋಡ್ ಮಾಡು, ಈ ಎಕ್ಸನ್ ಇಲ್ಲ ಹಾಕು ಅಂತ ಹೇಳ್ಬಿಟ್ಟಿದ್ದಾರೆ ತಾನೆ. ಈ ಇನ್ಸ್ಟ್ರಕ್ಷನ್ನು ಅದು ಫಾಲೋ ಮಾಡುತ್ತೆ. ಇವಾಗ ನಾನು ಹೇಳ್ತಾ ಇದ್ದೀನಿ, ರಿಜಿಸ್ಟ್ರೇಷನ್ ಇವಾಗ ನಮ್ಮ ಹತ್ರ ಗೊತ್ತಾಯಿತು. ನಮ್ಮ ಹತ್ರ ID ಹೋಗ್ಬಿಟ್ಟು ಸ್ಟ್ಯಾಕಲ್ಲಿ ಕೂತ್ಕೊಳ್ಳುತ್ತೆ. ಈ ಎಕ್ಸ್ ಹತ್ರ ಎಲ್ಲ ಟ್ರ್ಯಾಕ್ ಇರುತ್ತೆ. ಇವಾಗ ಹೀಪಲ್ಲಿ ಡೇಟಾ, ರಿಯಲ್ ಡೇಟಾ ಕೂತ್ಕೊಳ್ಳುತ್ತೆ, ವ್ಯಾಲ್ಯೂ ಕೂತ್ಕೊಳ್ಳುತ್ತೆ ಅಂತ ಹೇಳಿದ್ನಲ್ಲ, ಅದು ರಿಯಲಾಗಿ ನೋಡೋಣ ಬನ್ನಿ. ಇವಾಗ ಎಲ್ಲಿ ಫಸ್ಟ್ ಹೋಗುತ್ತೆ? ನಾನು ಫಸ್ಟು ರಿಸೆಪ್ಷನಿಸ್ಟ್ ಹತ್ರ ಹೋಗ್ತೀನಾ, ಫಸ್ಟು ಡೇಟಾ ಲೋಡ್ ಆಗುತ್ತಾ ಅನ್ನೋದು ನೋಡೋಣ. ನಮಗೆ ಆ ಬೈಟ್ ಕೋಡಲ್ಲೇ ಈ ಆನ್ಸರ್ ಇದೆ. ಬನ್ನಿ ತೋರಿಸ್ತೀನಿ ನಿಮಗೆ ಬೇಕಾರೆ. ಇಲ್ಲಿ ನೋಡಿ, ಬೈಟ್ ಕೋಡ್ ಅಲ್ವಾ? ಈ ಬೈಟ್ ಕೋಡಲ್ಲಿ ನೀವು ಅಬ್ಸರ್ವ್ ಮಾಡಿ. ಫಸ್ಟು ಲೋಡ್ ಸ್ಮಾಲ್ ಇಂಟ್ 10 ಅಂತಿದೆ. ಅಂದರೆ ಇವಾಗ PVM ಫಸ್ಟು ಓದೋದು ಇದೆ ತಾನೆ, ಲೈನ್ ಬೈ ಲೈನ್ ನೋಡುತ್ತಾ ತಾನೆ. ಫಸ್ಟು ಓದೋದು ಅದೇ. ಓದಾಗ ಏನಾಗುತ್ತೆ? ಮೀನಿಂಗ್ ಏನು? ಫಸ್ಟು 10 ಬಂದು ಕೂತ್ಕೊಳ್ಳುತ್ತೆ. ಇವಾಗ ನೋಡಿ ಸಿಂಕ್ ಆಗುತ್ತೆ ನಿಮಗೆ. 10 ಬಂದು ಕೂತ್ಕೊಂತು ಇವಾಗ. ಮತ್ತೆ ನೋಡಿ, ಇವಾಗ ಸ್ಟೋರ್ ನೇಮ್ ಇವಾಗ ಹೋಗಿ ಎಕ್ಸ್ ಹತ್ರ ಹೋಯ್ತು, ಎಕ್ಸಲ್ಲಿ ಹೋಗಿ ಕೂತ್ಕೋತು. ಯಾಕಂದರೆ 10 ಎಲ್ಲಿದೆ ಅಂತ ಇವಾಗ ಅಡ್ರೆಸ್ ಗೊತ್ತು. 10ಅಲ್ಲಿ ಫಸ್ಟ್ ಕೂತಿರೋದ್ರಿಂದ ಇದರ ಅಡ್ರೆಸ್ ಗೊತ್ತು. ಎಕ್ಸಲ್ಲಿ ಹೋಗಿ ಕೂತ್ಕೊಂತು. ಇವಾಗ ಅದಕ್ಕೆ ನೀವು ಎಲ್ಲ ಟೀಚರ್ಸ್ಗಳು ಹೇಳ್ಬೇಕಾರೆ ಸ್ಟ್ಯಾಕು ಮತ್ತು ಹೀಪು ಮೆಮೊರಿ ಹೆಂಗೆ ಅಲೋಕೇಶನ್ ಆಗಿರುತ್ತೆ ಅಂತ ಹೇಳ್ಬೇಕಾರೆ ಎಲ್ಲರೂ ಒಂದು ಡಯಾಗ್ರಾಮ್ ತೋರಿಸಿರೋದು ನೀವು ನೋಡಿರ್ತೀರಾ. ಎಕ್ಸ್ ಮಾರ್ಕಿಂಗ್ ಟು 10, ಎಕ್ಸ್ ಹತ್ರ ಎಲ್ಲ ಡೇಟಾ ಇರುತ್ತೆ. 10 ವ್ಯಾಲ್ಯೂ ಎಲ್ಲಿದೆ? ಹೀಪಲ್ಲಿ ಅಂತ. ಇದು ಸ್ಟ್ಯಾಕಲ್ಲಿರು. ಸಿಂಪಲ್ ಅಲ್ವಾ? ಬಟ್ ನೋಡಿ, ಎಷ್ಟೊಂದೆಲ್ಲ ತಲೆಗೆಡ್ಸ್ಕೊಂಡ್ಬಿಟ್ವಿ ನಾವು. ಸ್ಟ್ಯಾಕು, ಹೀಪು, ಮೆಮೊರಿ ಅಲೋಕೇಶನ್, ಎಕ್ಸಿಕ್ಯೂಷನ್ ಆಗಬೇಕು, ಇವೆಲ್ಲ ನಾವು ಇನ್ ಡೀಟೇಲ್ ಹೋಗ್ತಾ ಇರೋದು ಯಾವಾಗ? ನಾವು ಒಂದು ಟಕ್ ಅಂತ ಒಂದು ರನ್ ಅಂತ ಒತ್ತಿದಾಗ ಇಷ್ಟೆಲ್ಲ ಕೆಲಸಗಳು ಆಗ್ಬಿಡ್ತಾವೆ. ಅದು ಅಲ್ವಾ? ನೋಡಿ ಎಷ್ಟು ಫ್ಯಾಸಿನೇಟಿಂಗ್ ಆಗಿದೆ. ಆಯ್ತಾ? ಇವಾಗ ಗೊತ್ತಾಯ್ತಲ್ವಾ ಈ ಪಾಯಿಂಟು? ಇದು 64 GB ಸ್ಟಿಕ್ ಅಂತ ಅಂದ್ಕೊಳ್ಳಿ, ರ್ಯಾಮ್ ಸ್ಟಿಕ್. ನಿಮಗೆ ಸ್ಟ್ಯಾಕಿಗೆ ಎಷ್ಟು ಕೊಡ್ಬೋದು ಅಂದ್ಕೊಂಡಿದ್ದೀರಾ? ಓನ್ಲಿ 1 to 8 MB ಇಷ್ಟೇ ಸ್ಟ್ಯಾಕಲ್ಲಿ. ಯಾಕೆ ಇದರಲ್ಲಿ ಏನಿದೆಯಪ್ಪ ಇಲ್ಲಿ ಸ್ಟೋರ್ ಮಾಡೋಕ್ಕೆ? ಇದರಲ್ಲಿ ನಿಮ್ಮ ರಿಜಿಸ್ಟ್ರಿ ಸ್ಟೋರ್ ಮಾಡಬೇಕಷ್ಟೇ. ನೀವು ಎಲ್ಲಿದ್ದೀರೋ, ಎಲ್ಲಿ ಓಡಾಡ್ತೀರೋ ಗೊತ್ತಾಗಬೇಕಷ್ಟೇ ನಮಗಲ್ವಾ? ಬಟ್ ಏನಂದರೆ, ನೀವು ಎಲ್ಲಿ ಎಕ್ಸಿಟ್ ಆದರೆ ಅಂತಲೂ ರೆಕಾರ್ಡ್ ಇರುತ್ತೆ. ಎಕ್ಸಿಟ್ ಆದರೆ ಕ್ಲಿಯರ್ ಮಾಡಿಬಿಡುತ್ತದು. ನಿನ್ನ ಹತ್ರ ರೆಕಾರ್ಡ್ ಇಟ್ಕೊಳ್ಳೋದು ಹರಿದಾಕ್ಬಿಡ್ತಾರೆ, ಅದು ರಿಜಿಸ್ಟ್ರಿ ಮುಗೀತು. ಬಟ್ ಏನಂದರೆ, ಇಲ್ಲಿ ಇಷ್ಟೇ ಜಾಗ ಇರುತ್ತೆ ನಿಮಗೆ ಸ್ಟ್ಯಾಕಿಗೆ, ಓಕೆನಾ? ಬಟ್ ಉಳಿದಿದ್ದೆಲ್ಲ ಹೀಪು. ಅಂದರೆ ನಾನು ಹೆಂಗಪ್ಪ ಚೆಕ್ ಮಾಡೋದು ಇವಾಗ ಸ್ಟ್ಯಾಕಿಗೆ ಎಷ್ಟು ಇದೆ, ನಮಗೆ ಎಷ್ಟು ಹೀಪಲ್ಲಿದೆ ಅಂತ? ನಾನು ಹೇಳ್ತಾ ಇದ್ದೀನಿ 1 to 8. ನೀವು ನಂಬಿಡ್ತೀರಾ? ಇಲ್ಲ, ನೀವು ನಂಬಲ್ಲ ಅಲ್ವಾ? ಅದಕ್ಕೋಸ್ಕರ ನಾವಿಲ್ಲಿ ಕರ್ಕೊಂಡೋಗಿ ತೋರಿಸ್ತೀನಿ ನೋಡಿ ಹೆಂಗೆ ನೋಡೋದು ಇದನ್ನು ಅಂತ. ಇವಾಗ ನಾನು ಹೆಂಗಪ್ಪ ಚೆಕ್ ಮಾಡೋದು? ನನ್ನ ಸ್ಟ್ಯಾಕ್ ಎಷ್ಟಿದೆ ಅಂತ ನಾನು ಹೆಂಗೆ ಚೆಕ್ ಮಾಡಲಿ? ಅದಕ್ಕೆ ಚೆಕ್ ಮಾಡೋಕ್ಕೆ ನಮ್ಮದು ಫಾರ್ ಎಕ್ಸಾಂಪಲ್ ಮ್ಯಾಕಲ್ಲಿ ಮತ್ತು ಲಿನಕ್ಸಲ್ಲಿ ಈ ಕಮಾಂಡ್ ವರ್ಕ್ ಆಗುತ್ತೆ, ಓಕೆನಾ? ನೋಡಿ ಇಲ್ಲಿ ಹೇಳ್ತಾ ಇದೆ 8176 ಅಂತ ಹೇಳ್ತಾ ಇದೆ. ಈ ನಂಬರ್ ಏನು ಹೇಳುತ್ತೆ ಅಂದರೆ, ನನಗಿವಾಗ ಆಲ್ಮೋಸ್ಟ್ 8 MB, ಇದು ನಾಟ್ ಎಕ್ಯುರೇಟ್ಲಿ 8 MB, ಇದು ಆಲ್ಮೋಸ್ಟ್ 8 MB ಇರುತ್ತೆ. ಇದು ನಾರ್ಮಲಿ ನಮಗೆ ಸ್ಟ್ಯಾಕ್ ಸೈಜು ಇಷ್ಟಿರುತ್ತೆ. ನಿಮಗೆ ಅದು ಎಕ್ಸೀಡೇ ಆಗಲ್ಲ. ಇದೇ ಸಾಕಾಗಿ ಬೇಜಾನಾಯ್ತು ಇದು, ಆಯಿತಾ? ಹಂಗಾಗಿ ನಿಮಗೆ ಇಷ್ಟೇ ಇರುತ್ತೆ, 1 to 8 MB. ಬಟ್ ನೀವು ವಿಂಡೋಸಲ್ಲಿ ಚೆಕ್ ಮಾಡಿದ್ರೆ, ಈ ವಿಂಡೋಸಲ್ಲಿ ಈ ಕಮೆಂಟ್ ಹಾಕೋಕ್ಕಾಗಲ್ಲ. ಈ ಕಮೆಂಟ್ ಹಾಕಿ ರನ್ ಮಾಡಿ, ನಾನು ಇದನ್ನು ನಿಮಗೆ ಕೊಡ್ತೀನಿ, ಓಕೆನಾ? ಈ ಕಮೆಂಟ್ನ ನೀವು ರನ್ ಮಾಡಿದ್ರೆ ನಿಮಗೆ ಹೇಳುತ್ತೆ ನೋಡಿ, ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ. ನಾನು ಹೇಳಿದೆ 1 to 8 MB ಅಷ್ಟೇ ಇರುತ್ತೆ ಸ್ಟ್ಯಾಕಲ್ಲಿ ಅಂತ. ಸ್ಟ್ಯಾಕ್ ಎಕ್ಸೀಡೇ ಆಗಲ್ಲ, ಇದು ಆ್ಯಕ್ಚುಲಿ ಮೆಜಾರಿಟಿ, ಆಯಿತಾ? ಎಲ್ಲರಿಗೂ ಇಷ್ಟೇ ಇರುತ್ತೆ. ಬಟ್ ನೀವು ಎಕ್ಸೀಡ್ ಮಾಡಬೇಕು, ಥ್ರಾಟ್ಲಿಂಗ್ ಮಾಡಬೇಕು ನೀವು ಅಂತ ಅಂದರೆ, ಇವಾಗ ನೋಡಿ ಎಷ್ಟು ಅಂತ ತೋರಿಸ್ತೀನಿ ಇವಾಗ. ಓಕೆ, ಇವಾಗ ನೋಡಿ, ಇದು ಎಕ್ಸಿಕ್ಯೂಟ್ ಮಾಡಿದ ತಕ್ಷಣ ಏನಂತ ಹೇಳ್ತಾ ಇದೆ ನೋಡಿ, ಇಲ್ಲಿ ನಮ್ದು ಆಲ್ಮೋಸ್ಟ್ 8 MB ಇದೆ. ಬಟ್ ನನ್ನ ಮ್ಯಾಕ್ಸಿಮಮ್ ಎಷ್ಟಿಗೆ ಹೋಗ್ಬೋದು ಗೊತ್ತಾ? ಇದು ನೀವು ಕನ್ವರ್ಟ್ ಮಾಡಿದ್ರೆ, ಕರೆಕ್ಟಾಗಿ ನಾನು ಕನ್ವರ್ಟ್ ಮಾಡಿದೆ ಅಂದರೆ ನಾನು ಮ್ಯಾಕ್ಸಿಮಮ್ 64 ತನಕ ಹೋಗ್ಬೋದು ಅಂತ ಹೇಳ್ತಾ ಇದೆ. ಮೀನಿಂಗ್ ಏನು? ಈ 64 ತನಕ ಹೋಗ್ಬೋದು ಅಂತ. ಇಷ್ಟೆಲ್ಲ ಬೇಕಾಗೇ ಇಲ್ಲ ಬೇಸಿಕಲಿ. ಬಟ್ ಏನಂದರೆ, ನಿಮಗೆ ಹೇಳ್ತಾ ಇರೋದು ಏನಂದರೆ, ಈ ಸ್ಟ್ಯಾಕ್ ಇದೆ, ಇದನ್ನು ಇಲ್ಲಿ ತನಕ ಎಕ್ಸ್ಟೆಂಡ್ ಮಾಡ್ಕೋಬೋದು. ಬಟ್ ನಾರ್ಮಲಿ ಐಡಿಯಲಿ ಇದಾಗಲ್ಲ. ಹಾಗಾಗಿ ನಾವು ಹೇಳ್ತೀವಿ 1 to 8 MB ಅಂತ. ನಮ್ದು ಆಲ್ಮೋಸ್ಟ್ 8 MB ಮ್ಯಾಕಲ್ಲಿ, ಲಿನಕ್ಸಲ್ಲಿ 8 MBನೇ ಆಲ್ಮೋಸ್ಟ್ ಇರ್ತದೆ ನಿಮ್ಮ ಹತ್ರ, ಓಕೆನಾ? ಬಟ್ ಏನಂದರೆ, ನಿಮ್ಮ ವಿಂಡೋಸಲ್ಲಿ 1 MB ಇರುತ್ತೆ ಅಷ್ಟೇ ಸ್ಟ್ಯಾಕ್ ನಾರ್ಮಲಿ. ಹೀಪು ಜಾಸ್ತಿ ಇರುತ್ತೆ, ಓಕೆನಾ? ಇದನ್ನು ನೀವು ಈ ಕಮೆಂಟ್ ಮುಖಾಂತರ, ನಾನು ಹೇಳಿದ್ನಲ್ಲ, ಈ ಕಮೆಂಟ್ ಮುಖಾಂತರ ನೀವು ಚೆಕ್ ಮಾಡ್ಬೋದು. ನಾನು ನಿಮಗೆ ಕೊಡ್ತೀನಿ, ಅದನ್ನು ತಿಳ್ಕೊಳ್ಳಿ ಸ್ವಲ್ಪ. ಬಟ್ ನಾನು ಹೇಳ್ತಿರೋ ಕಾನ್ಸೆಪ್ಟು, ಎಕ್ಸ್ ಹತ್ರ ಇದ್ರದ್ದು ID ಇರುತ್ತೆ ಅಂತ ಹೇಳ್ತಾ ಇದ್ದೀನಲ್ಲಪ್ಪ, ಎಕ್ಸ್ ಹತ್ರ ಇದು ID ಅಂತ ಹೇಳ್ತಾ ಇದ್ದೀನಿ. ಇವಾಗ ಹೆಂಗೆ ಪ್ರೂಫ್ ಮಾಡೋದು ಇದನ್ನು? ಬನ್ನಿ ನೋಡೋಣ. ನೋಟ್ಸಲ್ಲಿ ಹೋಗಿ ಇನ್ನೂ ಸ್ವಲ್ಪ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳೋಣ.
ಆವಾಗ ನಮಗೆ ಐಡಿಯಾ ಬರುತ್ತೆ. ಕೋಡ್ ಕೂಡ ರನ್ ಮಾಡಿ ನೋಡೋಣ, ರಿಯಲಿ ನಾವು ಹೇಳ್ತಿರೋ ಸತ್ಯನಾ, ನಾವು ಅರ್ಥ ಮಾಡ್ಕೊಂಡ್ರೆ ಸತ್ಯ ಅಂತ ಟೆಸ್ಟ್ ಮಾಡ್ತೀವಿ ನಾವು, ಅಲ್ವಾ? ಇವಾಗ ನೋಡಿ, ಇದ್ರ ಪ್ರಕಾರನೇ ಲೋಡ್ ಆಗೋದು. ಹಂಗಾಗಿ ಕ್ರಿಯೇಟ್ ದ ವ್ಯಾಲ್ಯೂ ಹೀಪ್ ಆ್ಯಂಡ್ ರಿಜಿಸ್ಟರ್ ದ ನೇಮ್ ಇನ್ ಸ್ಟ್ಯಾಕ್. ಅದನ್ನೇ ಹೇಳಿದೆ, ವಾಟ್ ಈಸ್ ದ ಆರ್ಡರ್ ಅಂತಲೇ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇವಾಗ ಆರ್ಡರ್ ನಿಮಗೆ ಗೊತ್ತಾಯಿತು. ಪಿ ವಿ ಎಮ್ ಕ್ರಿಯೇಟ್ ದ ವ್ಯಾಲ್ಯೂ 10 ಇನ್ ಹೀಪ್, ಗೆಟ್ ದ ಅಡ್ರೆಸ್, ಹೋಲ್ಡ್ ಇಟ್, ಪಿ ವಿ ಎಮ್ ಗೋಸ್ ಟು ಸ್ಟ್ಯಾಕ್, ರಿಜಿಸ್ಟರ್ಡ್ ನೇಮ್ ಎಕ್ಸ್ ಅಟ್ಯಾಚಸ್ ಟು ದ ಅಡ್ರೆಸ್. ಅದರ ಅಡ್ರೆಸ್ ಅಲ್ಲಿರುತ್ತೆ ಅಂತ ಹೇಳ್ತಿದೆ. ಇವಾಗ ನಿಮಗೆ ಮೆಂಟಲ್ ಮಾಡೆಲ್ ಕೂಡ ನಿಮಗೆ ಹಾಕ್ಬಿಟ್ಟಿದ್ದೀನಿ. ಕ್ಲಿಯರಾಗಿ ಅರ್ಥ ಆಗಲಿ ಅಂತ ನಿಮಗೆ ನಾನು ಹೇಳೋದು ಅರ್ಥ ಆಗಬೇಕು, ನೋಟ್ಸು ಅರ್ಥ ಆಗಬೇಕು. ನೋಟ್ಸು ಡಿಸ್ಕ್ರಿಪ್ಷನ್ ಇದೆ, ಚೆಕ್ ಮಾಡಬೇಕು ನೀವು, ಅಲ್ವಾ? ಇವಾಗ ನಾವು ಚೆಕ್ ಮಾಡೋಣ ಬನ್ನಿ. ಎಕ್ಸ್ ಇಸ್ ಈಕ್ವಲ್ ಟು 10 ಅನ್ನೋದು ಹೆಂಗೆ ಮೆಮೊರಿ ಅಲೋಕೇಟ್ ಆಗಿದೆ, ಅದರ ಐ ಡಿ ಇದೆ ಎಕ್ಸ್ ಹತ್ರ ಅಂತ ಹೇಳ್ತಾ ಇದ್ದೀನಲ್ಲ, ನೋಡೋಣ ಬನ್ನಿ. ರಿಯಲ್ ಆಗಿ ಇದೆಯಾ ಐ ಡಿ? ಹೇಗೆ ಇದನ್ನು ಕಮೆಂಟ್ ಮಾಡಿಬಿಡೋಣ. ಇವಾಗ ನೋಡಿ, ನಾನು ಇವಾಗ ರನ್ ಮಾಡ್ತೀನಿ. ಇಲ್ಲಿ ನೋಡಿ ಏನು ಹೇಳ್ತಿದೆ, ಎಕ್ಸ್ ಇಸ್ ಈಕ್ವಲ್ ಟು 10, ಐ ಡಿ ಎಕ್ಸ್. ಇವಾಗ 10 ಇಲ್ಲಿದೆ, ಪ್ರೆಸೆಂಟ್ಲಿ ಇಲ್ಲಿದೆ. ಇವಾಗ 10 ಈ ನಂಬರಲ್ಲಿ ಕುತ್ಕೊಂಡಿದೆ. ಇವಾಗ ರ್ಯಾಮಲ್ಲಿ ಕುತ್ಕೊಂಡ್ಬಿಟ್ಟಿದೆ ಇವಾಗ ಹೋಗಿ. ಯಾಕಂದರೆ ರನ್ ಮಾಡಿದಾಗ ಟಕ್ ಅಂತ ಅದೆಲ್ಲಿತ್ತು ಆದರೆ ಅಲ್ಲಿತ್ತು ಅಂತ ಹೇಳ್ತಿದೆ. ಇವಾಗ ಬಿಡಿ, ಕ್ಲಿಯರ್ ಆಗೋಯ್ತದು, ಆಯಿತಾ? ಫಾರ್ ಎಕ್ಸಾಂಪಲ್ ಇವಾಗ ರನ್ ಮಾಡ್ತೀನಿ ನೋಡಿ. ಇವಾಗ ನೋಡಿ, ಈ ನಂಬರ್ ಚೇಂಜ್ ಆಯಿತಾ ಇಲ್ಲ? ಇವಾಗ ನೋಡಿ, ನಮ್ಮ ಪ್ರಕಾರ ನಂಬರ್ ಸೇಮ್ ಇರಬೇಕಿತ್ತಲ್ಲ. ಯಾಕಂದರೆ ಎರಡೂ ಪ್ರೋಗ್ರಾಮ್ ಅದೇ ರನ್ ಆದಾಗ ನಂಬರ್ ಸೇಮ್ ಇರಬೇಕು. ನಾನು ನಿಮಗೆ ಏನು ಹೇಳಿದೆ ಹೇಳಿ, ಹೀಪಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ಕುತ್ಕೊಳ್ಳುತ್ತೆ 10 ವ್ಯಾಲ್ಯೂ, ಅದ್ರ ರಿಜಿಸ್ಟ್ರೇಷನ್ ಎಕ್ಸ್ ಹತ್ರ ಇರುತ್ತೆ. ನಾನು ಇದನ್ನು ಪ್ರೂಫ್ ಮಾಡಿದೆ. ಇನ್ನೊಂದ್ಸತಿ ರನ್ ಮಾಡೋಣ, ನೋಡೋಣ. ಯಾಕೋ ಮಿಸ್ ಆಗಿ ಬಂದಿರಬೇಕಲ್ವಾ, ನಂಬರ್ ಚೇಂಜು ಮಿಸ್ ಆಗಿರಬೇಕು. ಇನ್ನೊಂದ್ಸತಿ ರನ್ ಮಾಡೋಣ. ಇನ್ನೊಂದ್ಸತಿ ರನ್ ಮಾಡಿ ಮತ್ತೆ ನಂಬರ್ ಚೇಂಜ್ ಆಯಿತು. ಯಾಕೆ? ಎಲ್ಲಿ ಖಾಲಿ ಜಾಗ ಇದೆ ಅಲ್ಲೋ ಕುತ್ಕೊತಾ ಇದೆ. ಅದಕ್ಕೆ ನಿಮ್ಮ ಟೀಚರ್ಸ್ ಯಾವಾಗಲೂ ಹೇಳ್ತಾ ಇದ್ರು ಏನಂತ, ಈ ಆರೋ ಮಾರ್ಕ್ ಮಾಡಿ ತೋರಿಸ್ತಾ ಇದ್ರು, ಗೊತ್ತಾ ನಿಮಗೆ? ಹೆಂಗೆ ಇದು ನೋಡಿದಾಗ ನಂಬರಿಂಗ್ ಸಿಕ್ಕಿದಾಗ ನೋಡಿ, ಈ ಥರ ಆರೋ ಮಾರ್ಕ್ ತಾನೆ. ಬಟ್ ನಿಮ್ಗೆ ಆರೋ ಮಾರ್ಕ್ ಸರಿಯಾಗಿ ಅರ್ಥನೇ ಆಗ್ತಿರಲ್ಲ. ಯಾವ ಈಗ ಏನೋ ಮರ ಹಿಂಗೆ ರಿಯಾಕ್ಟ್ ಆಗ್ತಿದ್ದಾರೆ, ಏನಿದು ಅಂತ ಗೊತ್ತಾಗ್ತಿಲ್ಲ. ಏನು ಜಸ್ಟ್ ಸಿಂಪಲ್ ಎಕ್ಸಾಂಪಲ್ ಅಂದರೆ, ಇದು ಸ್ಟ್ಯಾಕಲ್ಲಿ ಕೂತಿದೆ, ಇದು ಹೀಪಲ್ಲಿ ಇದೆ. ಇವಾಗ ನೋಡಿ, ಅದ್ರ ಡೆಸ್ಕ್ ಐ ಡಿ ಇಷ್ಟು, ಆ ಜಾಗದಲ್ಲಿ ಕೂತೀನಿ ನಾನು ಹೋಗ್ಬಿಟ್ಟು ಆ ಜಾಗ ಕೂತೀನಿ, ಆ ಐ ಡಿ ತೊಗೊಬಂದು ನನಗೆ ಕೊಡ್ತು. ಆಯ್ತಪ್ಪ, ಇವಾಗ ಈ ಥರ ಮಾಡೋಣ. ವೈ ಈಸ್ ಈಕ್ವಲ್ ಟು ಎಕ್ಸ್, ಇದನ್ನು ಮಾಡೋಣ. ಇವಾಗ ಹೆಂಗಾಗತ್ತೆ ಇವಾಗ ಅಂತ ನಾವು ತಿಳ್ಕೊಬೇಕು. ನೋಡೋಣ ಬನ್ನಿ. ಇದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಇವಾಗ ನಿಮಗೆ ಈ ಕ್ಲಿಯರಾಗಿ ಅರ್ಥ ಆಗ್ಬಿಡುತ್ತೆ ರೀ ನಿಮಗೆ ಮೆಮೊರಿ ಅಲೋಕೇಶನ್ ಹೆಂಗೆ. ಇವಾಗ ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು 10 ಕೊಟ್ಟನಾ. ಸದ್ಯಕ್ಕೆ ಏನಂದರೆ ಇದು ಅಸೈನ್ಮೆಂಟ್ ಅಂತ ಅಂದ್ಕೊಳ್ಳಿ. ನಿಮಗೆ ವೇರಿಯಬಲ್ಲು ಅದು ಇದು ತಲೆನೇ ಕಚ್ಕೊಂಬಿಡಿ. ಜಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು 10 ಅಂದರೆ ಒಂದು ನಂಬರು ಎಕ್ಸಿಗೆ ಅಸೈನ್ ಮಾಡ್ತಾ ಇದ್ದೀನಿ. ಈ ಎಕ್ಸ್ ವ್ಯಾಲ್ಯೂ 10 ಅಂತ ಆಗಿರುತ್ತೆ, ಅಲ್ವಾ? ಮೀನಿಂಗ್ ಏನು, ವೈಯಲ್ಲಿ ಹೆಂಗೆ ಕೂತ್ಕೊಳ್ಳುತ್ತೆ, ಎಕ್ಸ್ ವ್ಯಾಲ್ಯೂ ವೈಯಲ್ಲಿ ಬಂದು ಕೂತ್ಕೊಳ್ತೀವಿ, ಅಲ್ವಾ? ಪ್ರಿಂಟ್ ಮಾಡೋಣ. ಇವಾಗ ಏನಾಗುತ್ತೆ ನೋಡೋಣ. ಇದು ಇಂಟ್ರೆಸ್ಟಿಂಗ್ ಆಗಿದೆ. ಇವಾಗ ನಿಮಗೆ ಮೆಂಟಲ್ ಮಾಡೆಲ್ ಕ್ಲಿಯರ್ ಪಿಕ್ಚರ್ ಬಂದ್ಬಿಡುತ್ತೆ. ಇವಾಗ ಏನು ಹೇಳ್ತಾ ಇದೆ, ಮೀನಿಂಗ್ ಏನು ಹೇಳ್ತಾ ಇದೆ ನೋಡೋಣ ಬನ್ನಿ. ಇವಾಗ ಎಕ್ಸಿಗೆ ಐ ಡಿ ಏನು ಇದಿದೆ. ಇಲ್ಲಿ ನೋಡಿ, ಇಲ್ಲಿ ಐ ಡಿ ಚೇಂಜ್ ಆಗಿಲ್ಲ. ಇದು ಯಾಕಂದರೆ ಎಕ್ಸಿಕ್ಯೂಷನಲ್ಲಿ ಅದು ಅಲ್ಲೇ ಇದೆ, ಜಾಗದಲ್ಲಿ ಆ 10 ಅಲ್ಲೇ ಇದೆ, ಆಯಿತಾ? ಎಕ್ಸಿಕ್ಯೂಷನ್ ಆಗ್ಬೇಕಾರೆ ನೀವು ಒಂದ್ಸತಿ ಎಕ್ಸಿಕ್ಯೂಷನ್ ಸ್ಟಾಪ್ ಆಯಿತು, ಮತ್ತೆ ರನ್ ಮಾಡೋದು ಇದೇ ನಂಬರ್ ಸಿಗೋಲ್ಲ ನಿಮಗೆ ಇವಾಗ. ಯಾಕಂದರೆ ಅದೆಲ್ಲ ರ್ಯಾಂಡಮಲ್ಲಿ ಹೋಗಿ ಎಲ್ಲೋ ಕುತ್ಕೊಂಡ್ಬಿಟ್ಟಿದೆ, ಹೀಪಲ್ಲಿ ಹೋಗಿ ನೋಡಿ ನಂಬರ್ ಚೇಂಜ್ ಆಯಿತು, ಅಲ್ವಾ? ಇವಾಗ ಕಾನ್ಸೆಪ್ಟಿಗೆ ಬರೋಣ. ಎಕ್ಸ್ ವೈ ಅನ್ನೋದು ಬೇರೆ ಬೇರೆ ಲೇಬಲ್ ಬೇರೆ, ಬಟ್ ಪಾಯಿಂಟಿಂಗ್ ಟು ದ ಸೇಮ್ ವ್ಯಾಲ್ಯೂ. ಲೇಬಲ್ ಬೇರೆ, ಪಿ ವಿ ಎಮ್ ಇನ್ಸ್ಟ್ರಕ್ಷನ್ ಸಿಕ್ಕಿತ್ತು. 2 ಲೇಬಲ್ ಇದೆ, 2 ಲೇಬಲ್ಗೂ ಒಂದೇ ವ್ಯಾಲ್ಯೂ ಕಡೆ ಪಾಯಿಂಟ್ ಮಾಡ್ತಾ ಇದೆ. ಅದು ಹಿಂಗೆ ಕಾಣುತ್ತೆ. ಸ್ಟ್ಯಾಕಲ್ಲಿ 2 ನೇಮ್ಸ್ ಇದೆ, ಬಟ್ ಹೀಪಲ್ಲಿ ಒಂದೇ ಇದೆ, ಸೇಮ್ ಡೆಸ್ಕ್. ಓಕೆನಾ? ಅವಾಗ ನಾವೇನಾರ ಇವಾಗ ಎಕ್ಸ್ ಇಸ್ ಈಕ್ವಲ್ ಟು 20 ಅಂತ ಕೊಟ್ಬಿಟ್ಟೆ ಅಂತ ಅಂದ್ಕೊಳ್ಳಿ. ಇವಾಗ ಏನಾಗುತ್ತೆ ನೋಡೋಣ ಬನ್ನಿ. ಇವಾಗ ವ್ಯಾಲ್ಯೂ ಚೇಂಜ್ ಮಾಡ್ತೀನಿ ನಾನು, ಓಕೆನಾ? ಇವಾಗ ಇಲ್ಲಿ ಕೊಟ್ಟೆ ಅಂದರೆ ಸೇವ್ ಮಾಡಿ ರನ್ ಮಾಡಿಬಿಡೋಣ. ಇವಾಗ ಏನಾಯಿತು ಅಂತ ನೋಡೋಣ. ನೋಡಿ ಇವಾಗ ಏನು ಹೇಳ್ತಾ ಇದೆ ಇದು ಅಂತ. ಇವಾಗ ಎಕ್ಸಿಂದು ವ್ಯಾಲ್ಯೂ ಚೇಂಜ್ ಮಾಡಿಬಿಟ್ಟೆ 20 ಅಂತ. ಇಲ್ಲಿಗೆ ಬರೋ ತನಕ ಮಾತ್ರ 10 ಇತ್ತು. ಇಲ್ಲಿ ಬಂದ ಆದಮೇಲೆ ಅದನ್ನು ಚೇಂಜ್ ಮಾಡಿಬಿಟ್ಟು 20 ಮಾಡಿಬಿಟ್ಟಿದ್ದೀನಿ. ಇವಾಗ 20 ಮಾಡಿದಾಗ ಏನು ಹೇಳ್ತಾ ಇದೆ, ಎಕ್ಸು 20 ಆಯಿತು, ವೈ 10 ಆಯಿತು. ಇವಾಗ ಎಕ್ಸಿನ ಐ ಡಿ ಬೇರೆ ಇದೆ, ವೈನ ಐ ಡಿ ಬೇರೆ ಇದೆ, ಸೇಮ್ ಐ ಡಿ ಫಾಲ್ಸ್. ಇಲ್ಲಿ ಹೆಂಗಿದೆ ಮೆಂಟಲ್ ಮಾಡೆಲ್ ನೋಡೋಕ್ಕೆ, ಎಕ್ಸು 20ಗೆ ಹೋಯ್ತು, ವೈ 10ಗೆ ಹೋಯ್ತು. ಅನ್ಚೇಂಜ್ಡ್, ಏನೂ ಆಗೇ ಇಲ್ಲ, ಅದು ಬರೀ ಪ್ರಿಂಟ್ ಮಾಡಿದೆ ಅಷ್ಟೇ. ವೈಗೆ ಇವಾಗ ಎಕ್ಸಿಗೆ ಏನಾಯಿತು, ಬೇರೆ ವ್ಯಾಲ್ಯೂ ಅಸೈನ್ ಆಗ್ಬಿಡ್ತು, ಅಲ್ವಾ? ಇವಾಗ ಐ ಡಿ ಏನಾಗುತ್ತೆ ಇದನ್ನು ನೋಡೋಣ. ಇವಾಗ ಐ ಡಿ ಏನು ರಿಟರ್ನ್ ಮಾಡುತ್ತೆ ನೋಡೋಣ. ದಿಸ್ ಈಸ್ ಅ ಡೆಸ್ಕ್ ನಂಬರ್ ವೇರ್ ಆ್ಯಕ್ಚುಲಿ 10 ಈಸ್ ಸಿಟ್ಟಿಂಗ್. ಆ ನಂಬರೇ ನಾವು ಹೇಳ್ತಿರೋದು, ಅವಾಗಿಂದನೂ ನಾವು ಹೇಳ್ತಾ ಇರೋದೇ ಐ ಡಿ ನಂಬರೇ ತೊಗೊಳ್ತಾ ಇರೋದು. ಇದನ್ನು ಎಕ್ಸ್ಪ್ಲೇನ್ ಮಾಡಿರೋದು ಸಪ್ರೇಟಾಗಿ ಹೇಳಿದ್ದೀನಿ. ಇದು ಐ ಡಿ ಅಂದರೆ ಇದು ಡೆಸ್ಕ್ ನಂಬರ್ ಅಂತ ಅಂದ್ಕೊಳ್ಳಿ. ನೀವು ಹೀಪಲ್ಲಿ ಎಲ್ಲಿದೆ ಅದು ಅಂತ ಗೊತ್ತಾಗುತ್ತೆ. ಆಯ್ತಪ್ಪ, ಹೀಪಲ್ಲಿ ಇಲ್ಲಿದೆ, ಓಕೆ. ಇವಾಗ ಈ ವ್ಯಾಲ್ಯೂನ ನಾನು ಹಂಗೆ ಬಿಟ್ಬಿಟ್ರೆ ಏನು ಮಾಡ್ತೀನಿ,
ಫಾರ್ ಎಕ್ಸಾಂಪಲ್ ಬನ್ನಿ ಇಲ್ಲಿ ತೋರಿಸ್ತೀನಿ. ಇಲ್ಲಿ ಇದು ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ಹೆಂಗೆ ಅಂತ. ಈ ಕಾನ್ಸೆಪ್ಟ್ ಮಾತ್ರ ಸಕ್ಕತ್ತಾಗಿದೆ. ಇವಾಗ ನೋಡಿ ಏನಾಯಿತು ಕೆಲಸ. ಇವಾಗ ಫಸ್ಟು ಇವಾಗ ಎಕ್ಸ್ಗೆ 20 ಆಗೋಯ್ತು. ಎಕ್ಸ್ ಈಕ್ವಲ್ ಟು 20, ವೈ ಈಸ್ ಈಕ್ವಲ್ ಟು 10 ಆಗೋಯ್ತು. ಇವಾಗ 20 ಎಲ್ಲೋ ಕುತ್ಕೋತು. ಇವಾಗ 20 ಇಲ್ಲೋ ಕುತ್ಕೊಂತು, ಎಲ್ಲೋ ಒಂದು ಜಾಗದಲ್ಲಿ ಕುತ್ಕೋತು. ಈಗ 10 ಇಲ್ಲೆಲ್ಲೋ ಜಾಗದಲ್ಲಿ ಹೋಗ್ಬಿಟ್ಟು ಇವಾಗ 10 ಕುತ್ಕೋತು. ಆಯಿತಾ? ಇವಾಗ ಅಕಸ್ಮಾತ್ ಇವಾಗ ಎಕ್ಸ್ ಇಸ್ ಈಕ್ವಲ್ ಟು 50 ಮಾಡಿಬಿಟ್ಟೆ ಅಂದರೆ ಇವಾಗ ಏನಾಯಿತು, ಹೋಗಿ 50 ಕುತ್ಕೋತಿಲ್ಲಿ ಎಲ್ಲೋ ಒಂದು ಕಡೆ ಹೋಗಿ. ಬಟ್ ಈ 20 ಮುಂಚೆ ಇತ್ತಲ್ಲ ಎಕ್ಸಿಗೆ ವ್ಯಾಲ್ಯೂ, ಇದೆಲ್ಲೋಯ್ತು. ಇದು ಯಾರಪ್ಪ ಇವಾಗ ಇದು ಮಾಡ್ತಾರೆ, ಮೆಮೊರಿ ಲೀಕೇಜ್ ಆಗಿಬಿಡುತ್ತಲ್ಲ ಇವಾಗ. ಸುಮ್ಮನೆ ಮೆಮೊರಿಯಲ್ಲಿ ನಾನು ಈಪಲ್ಲಿ ಕುತ್ಕೊಂಡ್ಬಿಟ್ರೆ ಅದೋ ನಂಬರ್ ಕುತ್ಕೊಂಡು ಏನೂ ಲಿಂಕ್ ಇಲ್ಲ ರಿಜಿಸ್ಟ್ರಲ್ಲಿ. ಇವಾಗ ಇವ್ರು ರಿಸೆಪ್ಷನಿಸ್ಟ್ ಹತ್ರ ಅವರು ರಿಜಿಸ್ಟ್ರಿನೇ ಇಲ್ಲ ಇವಾಗ. ಅವಾಗೇನು ಮಾಡುತ್ತೆ, ಪೈಥಾನಲ್ಲಿ ಗಾರ್ಬೇಜ್ ಕಲೆಕ್ಟರ್ ಇದ್ದಾರೆ ಗೊತ್ತಾ, ಅವನು ಮಧ್ಯ ಬಂದು ಓಡಾಡ್ತಾ ಇರ್ತಾನಲ್ಲಿ. ಅವನು ಫ್ಲೋರಲ್ಲಿ ಓಡಾಡ್ತಿರ್ತಾನೆ. ಏನಾರ ಯಾವುದೂ ಪಾಯಿಂಟ್ ಮಾಡಿಲ್ಲ, ಖಾಲಿ ಕೂತಿದೆ ಅಂದರೆ ಅವ್ನು ಹೊರ ಓಡಿಸ್ತಾನೆ. ಅವಾಗ ಇದು ಕ್ಲಿಯರ್ ಮಾಡುತ್ತೆ. ಈ ಕ್ಲಿಯರ್ ಮಾಡೋದೇ ಗಾರ್ಬೇಜ್ ಕಲೆಕ್ಟರ್. ಅದನ್ನು ಕಾನ್ಸೆಪ್ಟನ್ನು ನೋಡೋಣ ಬಂದು. ಇವಾಗ ಗಾರ್ಬೇಜ್ ಕಲೆಕ್ಟರ್ ಏನು ಮಾಡ್ತಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನೀವು ಇದ್ದೇ ಗಣ್ಣಲ್ಲಿ ನಿಮಗೆ ಹೇಳಿ ಕೇಳಿದ್ರೂ ಈ ಕಾನ್ಸೆಪ್ಟನ್ನ ನೀವೆಲ್ಲ ಹೇಳ್ಬೇಕು ನೀವು ಅಲ್ವಾ. ಇಲ್ಲಿ ನೋಡಿ ಇವಾಗ ಗಾರ್ಬೇಜ್ ಕಲೆಕ್ಟರ್ ನೋಡಿ ಏನಾಗುತ್ತೆ. ಇವಾಗ ಎಕ್ಸ್ ಇಸ್ ಈಕ್ವಲ್ ಟು 10, ಎಕ್ಸ್ ಇಸ್ ಈಕ್ವಲ್ ಟು 20 ಕೊಟ್ಟರೆ ಮುಂಚೆ ಪಾಯಿಂಟ್ ಮಾಡ್ತಿರೋ ವ್ಯಾಲ್ಯೂ ಎಲ್ಲ ಹೋಯ್ತು. ಇದು ಬೇರೆ ಎಕ್ಸಾಂಪಲಲ್ಲಿ. ಇವಾಗ ನೋಡಿ ನೋ ಬಡಿ ಯೂಸಿಂಗ್ ದಿಸ್, ದೆನ್ ಗಾರ್ಬೇಜ್ ಕಲೆಕ್ಟರ್ ಬಂದು ತೆಗೆಸಾಕುತ್ತೆ ಅಷ್ಟೇ. ಇವಾಗ ಸ್ಟ್ಯಾಕ್ ಓವರ್ ಫ್ಲೋ ಅಂತ ಒಂದು ಕಾನ್ಸೆಪ್ಟ್ ಇದೆ. ನೀವು ಸ್ಟ್ಯಾಕ್ ಓವರ್ ಫ್ಲೋ ನೋಡಿದ್ರೆ ವೆಬ್ಸೈಟು, ಅದು ಹೇಗೆ ಅಂದರೆ ಇವಾಗ ನೀವು ಸ್ಟ್ಯಾಕಲ್ಲಿ ನಾನು ನಿಮಗೇನಂದರೆ ಅವಾಗ ಒಂದು ಕಾನ್ಸೆಪ್ಟ್ ಹೇಳ್ತೀನಿ, ನೀವು ನೆನಪಿದೆಯಾ? ಸ್ಟ್ಯಾಕಲ್ಲಿ ಬರೀ 1 to 8 MB ಅಷ್ಟೇ ಇರುತ್ತೆ ಅಂತ. ಅಕಸ್ಮಾತ್ ಸ್ಟ್ಯಾಕ್ ಓವರ್ ಫ್ಲೋ ಆಯಿತು ಅಂದರೆ ಏನಾಗುತ್ತೆ, ಒಂದು ಐಡಿಯಾಲಜಿ ಇಲ್ಲಿ ಹೇಳಿದ್ದೀನಿ ನೋಡಿ. ಸ್ಟ್ಯಾಕ್ ಇಸ್ ಎ ಸ್ಮಾಲ್ 1 to 8 MB ಅಂತ ಹೇಳಿದೆ ತಾನೆ. ಫಿಕ್ಸ್ಡ್, ಇಟ್ ಡಸ್ ನಾಟ್ ಗ್ರೋ ವೆನ್ ದೇರ್ ಈಸ್ ಅ ಟೂ ಮೆನಿ ಫಂಕ್ಷನ್ ಕಾಲ್ piling onto the stack, one calling another endlessly. Recursion. ಆಯಿತಾ? The stack run out of space. This is called stack overflow. The stack literally overflow. In Python, you see it is a recursion error. Maximum recursive depth exceeded ಅಂತ ಒಂದು ಎರರ್ ಕಾಣಿರುತ್ತೆ, ನೀವು ನೋಡಿ. ಅದೇ ಈ ಸ್ಟ್ಯಾಕ್ ಬಗ್ಗೆ ಮಾತಾಡ್ತಿರೋದು ನೋಡಿ. ಇನ್ ಡೀಟೇಲ್ ಒಂದೊಂದು ಎರರಲ್ಲೂ ನಿಮಗೆ ಕಂಪ್ಯೂಟರ್ ಸೈನ್ಸ್ ನಾಲೆಡ್ಜ್ ಇದಾವೆ ಅಲ್ಲಿ. ಓಕೆನಾ? ಇದು ಸುಮ್ಮನೆ ಅಲ್ಲ. ಇದನ್ನ ಕಂಪ್ಯೂಟರ್ ಅನ್ನೋದು ಒಂಥರ ಸಖತ್ ಅಮೇಝಿಂಗ್. ಅದನ್ನು ನೀವು ತಿಳ್ಕೊತ ಹೋದರೆ, ಡೀಪಾಗಿ ಹೋಗ್ತಾ ಇದ್ದರೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ, ಹಿಂಗೆಲ್ಲ ಬಿಲ್ಡ್ ಮಾಡ್ಯಾರ ಗುರು, ಇದು ಹಿಂಗೆಲ್ಲ ಇದೆ ಅಂತ ಅನ್ಸುತ್ತೆ. ಮತ್ತು ನೀವು ನಿಮ್ಮ ಆಲ್ಗರಿದಮು ಬರಿಬೇಕಾರೆ ಎಲ್ಲ ಮಾಡ್ಬೇಕಾರೆ ಇವೆಲ್ಲದು ನಾಲೆಜ್ ಇದ್ದರೆ ಮಾತ್ರ ನೀವು ಕರೆಕ್ಟಾಗಿ ಬರೋಕ್ಕಾಗತ್ತೆ. ಇಲ್ಲಾಂದರೆ ನಿಮ್ಗೆ ಲಾಜಿಕ್ ಕೊಡೋಲ್ಲ. ನೀವು ಗಟ್ ಹೊಡೆದು ಮಾಡಬೇಕಾಗತ್ತೆ. ಗಟ್ ಹೊಡೆದು ಮಾಡಿದ್ರೆ ಜಾಸ್ತಿ ಈ ಇರಲ್ಲ, ಮರ್ತೋಗ್ಬಿಡುತ್ತೆ. ನೀವು ಎರರ್ ಬಂದ ತಕ್ಷಣ ನೋಡಿರ್ಬೋದು, ಟ್ರೇಸ್ ಬ್ಯಾಕ್ ಆ್ಯಂಡ್ ದ ಕಾಲ್ ಸ್ಟ್ಯಾಕ್ ಅಂತ. ಇಲ್ಲಿ ನೋಡಿ, ಇಲ್ಲಿ ಟ್ರೇಸ್ ಬ್ಯಾಕ್ ಅಂತ ಬಂದಿರುತ್ತೆ. ಇದು ಎಲ್ಲಿಂದ ಬರೋದು, ಈ ಸ್ಟ್ಯಾಕಿಂದನೇ ಬರೋದು ಇದು ಎರರು. ಇವಾಗ ನೋಡಿ 0/div ಎರರ್ ಬರುತ್ತೆ ಗೊತ್ತಾ, ಅದು ಇಲ್ಲಿಂದ ಬರುತ್ತೆ. ಈ ಸ್ಟ್ಯಾಕಲ್ಲೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿರುತ್ತೆ, ಈ ಸ್ಟೆಪ್ ಆದಮೇಲೆ ಈ ಸ್ಟೆಪ್ ಆದಮೇಲೆ ಈ ಸ್ಟೆಪ್ ಆಗ್ತಿದೆ ಅಂತ. ಎರರ್ ಬಂತು ಅಂದರೆ ಏನು ನೋಡೋದು, ಫಸ್ಟು ರಿಜಿಸ್ಟ್ರಲ್ಲಿ ಹೋಗಿ ಚೆಕ್ ಮಾಡ್ತೀನಿ ನಾನು. ಎರರ್ ಬಂದರೆ ಎಲ್ಲಿ ಯಾವ್ದು ಹೋಗಿತ್ತು, ಎಲ್ಲಿ ಹೋಗಿತ್ತು, ಎಲ್ಲಿ ಎರರ್ ಬಂತು. ಇವಾಗ ಅಲ್ಲಿ ಯಾವುದೋ ಫ್ಲೋರಲ್ಲಿ ಹೋಗಿ ಜಗಳ ಆಡ್ದ ಒಬ್ಬ. ಇವಾಗ ಜಗಳ ಆಡ್ದವ್ನು ಯಾವನು ಅಂತ ಗೊತ್ತಾಗಬೇಕಲ್ಲ ನಮಗೆ. ಈಗ ಟಕ್ಕಂತ ಇವಾಗ ರಿಜಿಸ್ಟ್ರಿಗೆ ಇನ್ಫಾರ್ಮೇಷನ್ ಬರುತ್ತೆ ಏನಂತ, ಎಲ್ಲಿ ಇವನು ಜಗಳ ಆಡ್ತೀನಂತ. ನೀನು ಟಕ್ಕಂತ ನೀನು ಟ್ರ್ಯಾಕ್ ತೆಗಿತೀಯ ಅವನು ಏನೇನು ಮಾಡಿ ಕೆಲಸಗಳು ಮುಂಚೆ ಅಂತ. ಈ ಮುಂಚೆ ಟ್ರ್ಯಾಕ್ ಎಷ್ಟುಗಳೆಲ್ಲ ತೆಗ್ದು ಆವಾಗ ನೀನು ತೋರಿಸ್ತೀಯ ನಿನಗೆ ಡೆವಲಪರಿಗೆ ಅರ್ಥ ಆಗುತ್ತೆ. ಓದಿರೋನಿಗೆ ಇದು 0 ಡಿವಿಷನ್ ಎರರ್ ಅಂದರೆ ನಾನು ಇಲ್ಲಿ 0/divide ಮಾಡಬಾರ್ದು ಅಂತ ಗೊತ್ತಾಗ್ಬಿಡುತ್ತೆ. ಗೊತ್ತಾಯ್ತಾ? ಇಲ್ಲಿ ನೋಡಿ ಹೆಂಗೆ ಲಿಂಕ್ ಇದೆ, ಕಾಲ್ ಸ್ಟ್ಯಾಕು ಅಲ್ಲಿಂದ ಇಲ್ಲಿ ಬರ್ತಾ ಇರೋದು. ಇದು ಎಲ್ಲ ಫುಲ್ಲು ಇಂಟರ್ಲಿಂಕು. ಇದನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಕ್ಲಿಯರ್ ಅರ್ಥ ಆಗುತ್ತೆ ಪ್ರೋಗ್ರಾಮಿಂಗ್ ಅಲ್ವಾ. ಓಕೆ, ವೇರ್ ದಿಸ್ ಅಪ್ಲೈ ಇನ್ ದ ರಿಯಲ್ ವರ್ಲ್ಡ್ ಅಂತ ತಿಳ್ಕೊಳ್ಳೋಣ. ಡಿಬಗ್ಗಿಂಗ್ ಪ್ರಾಡಕ್ಟ್ ಆ್ಯಂಡ್ ಎರರ್ಸ್ ಅದ್ರ ಬಗ್ಗೆ ಮಾತಾಡಿದೆ ನಾನು. ಪರ್ಫಾರ್ಮೆನ್ಸ್ ಆಪ್ಟಿಮೈಸೇಷನ್ ಮಾಡ್ಬೇಕಾರೆ ಸುಮ್ಮನೆ ಮೆಮೊರಿ ಲೀಕೇಜ್ ಮಾಡಬಾರ್ದು ಅಂತಾರಲ್ಲ. ಎಲ್ಲಿ ಮೆಮೊರಿ ಲೀಕೇಜ್ ಅಪ್ಪ ಮಾಡೋದು ನಾವು? ಮೆಮೊರಿ ಲೀಕೇಜ್ ನಾವು ಹಾರ್ಡ್ ಡಿಸ್ಕಲ್ಲಿ ಮಾಡೋದಾ? ಮೆಮೊರಿ ಲೀಕೇಜು ನಮ್ಮ ರ್ಯಾಮಲ್ಲಿ ನಾವು ಸ್ಟ್ಯಾಕು ಹೀಪು ಇದನ್ನು ಮೆಮೊರಿ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಮಾಡಬೇಕು. ಇವಾಗ ರಸ್ಟಲ್ಲಿ ಯಾಕಪ್ಪ ರಸ್ಟ್ ಫೇಮಸ್ಸು ಮತ್ತು ನಿಮಗೆ ರಸ್ಟ್ ಗೊತ್ತಿಲ್ಲ ಅಂದರೆ ಅದು ಸಖತ್ ಫಾಸ್ಟ್ ಅದು. ಯಾಕಂದರೆ ಇವಾಗ ಬರೀ ಮೆಮೊರಿ ಮ್ಯಾನೇಜ್ ಮಾಡ್ತಿದ್ದೀವಲ್ಲ, ಅದರಲ್ಲಿ ಓನರ್ಶಿಪ್ ಕೂಡ ಇರುತ್ತೆ ಒಂದೊಂದು ಇದಕ್ಕೆ, ಸ್ಟ್ಯಾಕಿಗೆ ಹೀಪಿಗೆ. ಓಕೆನಾ? ಅವೆಲ್ಲ ಬೇರೆ ಕಾನ್ಸೆಪ್ಟ್. ಬಟ್ ಸ್ಟಿಲ್ ನಾನು ಹೇಳ್ತಾ ಇರೋದು ಆಪ್ಟಿಮೈಸೇಷನ್ ಮಾಡಬೇಕಂದ್ರೆ ನೀವು ಬ್ಯಾಕ್ ಎಂಡಲ್ಲಿ ಏನು ಆಪ್ಟಿಮೈಸೇಷನ್ ಮಾಡ್ತೀರಾ, ನಿಮ್ಮ ಮೆಮೊರಿ ಲೀಕೇಜ್ ಆಗಬಾರ್ದು. ಫಸ್ಟ್ ಪಾಯಿಂಟ್ ಆ ಮೆಮೊರಿ ಲೀಕೇಜ್ ಆಗಬಾರ್ದು ಅಂದರೆ ಈ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು. ಅದೇ ನೆಕ್ಸ್ಟ್ ಪಾಯಿಂಟ್ ಇರೋದು ಮೆಮೊರಿ ಎಫಿಷಿಯನ್ಸಿ. ಅಂಡರ್ಸ್ಟ್ಯಾಂಡಿಂಗ್ ಸ್ಟ್ಯಾಕ್ ಪೊಸೆಸ್ ಹೀಪ್ ಎಕ್ಸ್ಪ್ಲೈನ್ ವೈ ಲೋಕಲ್ ವೇರಿಯೇಬಲ್ಸ್ ಆರ್ ಫಾಸ್ಟರ್ ಆ್ಯಂಡ್ ವೈ ಗ್ಲೋಬಲ್ ಸ್ಟೇಟ್ ಶುಡ್ ಬಿ ಮಿನಿಮೈಸ್ಡ್. ಓಕೆ, DSA fundamentals. Every data structure is about how data is organized in the heap. How data is organized in the heap is called as data structure. Every recursive function call adds to the stack. Stack overflow is literally the stack running out of space.
ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಸ್ಟ್ಯಾಕ್ ಆ್ಯಂಡ್ ಹೀಪ್, DSA ಸ್ಟಾಪ್ ಬೀಯಿಂಗ್ ಅಬ್ಸ್ಟ್ರಾಕ್ಟ್. ಹೆದರ್ಕೊಳ್ಳಲ್ಲ DSAಗೆ ನೀವು. ಇವಾಗ ಅರ್ಥ ಆಯಿತು ಸ್ಟ್ಯಾಕ್ ಮತ್ತು ನಿಮಗೆ ಹೀಪ್ ಅಂದರೆ ಇವತ್ತು ಅರ್ಥ ಆಗಿದೆ. ಇವತ್ತು ಅರ್ಥ ಆದಾಗ ನೀವು ನೆಕ್ಸ್ಟ್ ಯಾವುದೇ DSA ನೋಡಿದ್ರು ಅದು ಹೆಂಗೆ ಆರ್ಗನೈಸ್ ಮಾಡೋದು, ಆರ್ಡರಲ್ಲಿ ಇಡೋದು, ಹಿಂದೆ ಮುಂದೆ ಮಾಡೋದು, ಫಸ್ಟ್ ಇನ್ ಫಸ್ಟ್ ಔಟ್ ಅವೆಲ್ಲ ನೋಡೋದು ನೀವು ಆಮೇಲೆ ಅಲ್ವಾ. ಇವಾಗ ನೋಡಿ ಅದನ್ನೇ ನಾವು ಹೇಳ್ತಾ ಇರೋದು ಸ್ಟ್ಯಾಕ್ ಆ್ಯಂಡ್ ಹೀಪ್ ಆರ್ ದಿ ಯೂನಿವರ್ಸಲ್. ಈ ಸ್ಟ್ಯಾಕ್ ಆ್ಯಂಡ್ ಹೀಪ್ ಕಾನ್ಸೆಪ್ಟ್ ಎಲ್ಲ ಕಡೆ ಇದೆ, ಪೈಥಾನ್ ಕೋಡಲ್ಲೆಲ್ಲ. ನಿಮಗೆ ನೀವು ಯಾವುದೇ VS ಕೋಡ್ ಓಪನ್ ಮಾಡಿದ್ರು ಸ್ಟ್ಯಾಕ್ ಹೀಪಲ್ಲೇ ಡಿವೈಡ್ ಆಗೋದು, ರ್ಯಾಮಲ್ಲೇ ರನ್ ಆಗೋದು. ಅದು ಸ್ಟ್ಯಾಕು OS ಕೊಡುತ್ತೆ, ಈ ಉಳಿದಿರೋ ಹೀಪ್ ಮೆಮೊರಿ ಏನು ಕೊಡುತ್ತೆ ನಿಮಗೆ OS ನಿಮಗೆ ಬೇಕಾದರೆ ಕೊಡೋದು. ಇವಾಗ ಇಲ್ಲಿ ಹೇಳ್ಬೇಕಾದ್ರೆ ಇನ್ನೊಂದು ಕಾನ್ಸೆಪ್ಟ್ ಏನಂದರೆ, ಸ್ಟ್ಯಾಕು ನಮಗೆ OS ಕೊಡ್ತು, ಹೀಪು ಹಂಗಾರೆ ಎಲ್ಲ ಕೊಟ್ಬಿಡ್ತಾ. ಹೀಪು ಪ್ರೋಗ್ರಾಮ್ ರಿಕ್ವೆಸ್ಟ್ ಮಾಡಬೇಕು. ನೀವು ಪೈಥಾನಲ್ಲಿ x = 10 ಅಂತ ಕೊಟ್ಟಿದ್ದೀರಾ, ನೀವು x ಹೆಂಗೋ ಹಾಕ್ಬಿಟ್ರಿ ನೀವು ಸ್ಟ್ಯಾಕಲ್ಲಿ. ಬಟ್ ನನಗೆ ವ್ಯಾಲ್ಯೂನ ಎಲ್ಲೋ ಇಡಬೇಕು, ನೀವು OSಗೆ ರಿಕ್ವೆಸ್ಟ್ ಮಾಡ್ತೀರಾ. ನೋಡಪ್ಪ OS, ನೀವು OSಲ್ಲಿ C ಪ್ರೋಗ್ರಾಮ್ ಬರ್ದಿದ್ದಾರೆ, ಅದಕ್ಕೆ ಇವಾಗ ಕೆಲಾಕು ಮೆಲಾಕ್ ಫಂಕ್ಷನ್ ನೋಡಿಲ್ವಾ. ಈ ಮೆಲಾಕ್ ಫಂಕ್ಷನ್ ಇರುತ್ತಲ್ಲ, ನೀವು C ಗೊತ್ತಿರೋದು ಮಾತ್ರ ಇದು ಕನೆಕ್ಟ್ ಆಗುತ್ತೆ, ಇಲ್ಲಾಂದರೆ ಒಂದು ಫಂಕ್ಷನ್ ಇದೆ ಅಂತ ಅಂದ್ಕೊಂಬಿಡಿ ನೀವು. ಇದು ಮೆಲಾಕ್ ಫಂಕ್ಷನ್ ಏನು ಮಾಡುತ್ತೆ, ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡುತ್ತೆ OS ಹತ್ರ. ನೋಡಪ್ಪ ನಾನು 10 ವ್ಯಾಲ್ಯೂ ಅಸೈನ್ ಮಾಡಬೇಕು, ನಾನು ಜಾಗ ಇಲ್ಲ, ಹೀಪಲ್ಲಿ ಜಾಗ ಕೊಡು ನನಗೆ ಅಂತ. ಅವನು ಜಾಗ ಕೊಡ್ತಾನೆ, ಆಮೇಲೆ ಹೋಗಿ ಜಾಗದಲ್ಲಿ ಹಾಕೋದು 10ನ. ಆ 10 ವ್ಯಾಲ್ಯೂ ID PVM ಕೊಡುತ್ತೆ, PVM ಹೋಗ್ಬಿಟ್ಟು ರಿಜಿಸ್ಟರ್ ಸೇವ್ ಆಗುತ್ತೆ. ಇದು ಕೆಲಸ ಆಗೋದು. ಇದು ಎಲ್ಲ ಕಡೆ ಸೇಮ್. ಓಕೆನಾ. ಇಲ್ಲಿ ನೋಡಿ ಪೈಥಾನಲ್ಲಿ PVM, ಜಾವಾದಲ್ಲಿ ಇದು ನೋಡಿ ಸೇಮ್ ಮಾಡಲ್, ಎಲ್ಲ ಸೇಮ್ ಮಾಡಲ್ಲೇ. ಇವಾಗ ವರ್ಚುವಲ್ ಮಿಷಿನ್ ಇಲ್ಲ ಅಂದರೂ ಕೂಡ, PVM ಇಲ್ಲ ಅಂದರೂ ಕೂಡ ನೀವು C++ಅಲ್ಲಿ ಬಟ್ ಸ್ಟಿಲ್ ಅದ್ರೊಳಗೂ ಇನ್ಸ್ಟ್ರಕ್ಷನಲ್ಲೇ ಬರ್ದಿರೋದೇನು ಅಂದರೆ ಇದೇ ಥರನೇ ಬರ್ದಿರ್ತಾರೆ. ಸ್ಟ್ಯಾಕು ಮತ್ತು ಹೀಪಿಗೆ ಮೆಮೊರಿ ಮ್ಯಾನೇಜ್ಮೆಂಟ್ ಬೇರೆ ಥರನೇ ಇರುತ್ತೆ. ಬಟ್ ನಮ್ಮ ಪೈಥಾನಲ್ಲಿ ಆಟೋಮೆಟಿಕ್ ಮೆಮೊರಿ ಮ್ಯಾನೇಜ್ಮೆಂಟ್ ಆಗುತ್ತೆ. ಅದೇ ಗಾರ್ಬೇಜ್ ಕಲೆಕ್ಟರ್ ಬಂದು ಎಲ್ಲ ತಂದು ಕ್ಲೀನ್ ಮಾಡಿಬಿಡ್ತಾನೆ. ಪ್ರಾಕ್ಟಿಕಲ್ ಅಸೈನ್ಮೆಂಟ್ ಇದೆ, ಇದನ್ನು ನೀವು ಮಾಡಲೇಬೇಕು. ನೀವು ಚೆಕ್ ಮಾಡಿ ಐಡಿನ, ಅವಾಗ ಎಲ್ಲರೂ ನಿಮ್ಮ ಟೀಚರ್ಸ್ಗಳು ಎಕ್ಸಿಂದ ಹಿಂಗೆ ಮಾರ್ಕ್ ಆಗ್ತಿರ್ತಾರಲ್ಲ, ಅದೇನಕ್ಕೆ, ಎಲ್ಲಿ, ಏನು ಅವನ್ನೆಲ್ಲ ಅರ್ಥ ಆಗುತ್ತೆ. ಆಮೇಲೆ ನೀವು ಡೇಟಾ ಸ್ಟ್ರಕ್ಚರಿಗೆ ಹೋಗ್ಬೋದು. ನೋಡಿ ನಾನು ಅಸೈನ್ಮೆಂಟ್ ಕೊಟ್ಟಿದ್ದೀನಿ, ನಾನು ಏನೇನು ಮಾಡಿದ್ದೀನಿ ಆ್ಯಕ್ಟಿವಿಟಿ ನೀವು ಪಕ್ಕದಲ್ಲಿ ಸಿಸ್ಟಮಲ್ಲಿ ಮಾಡಿ ಈ ಅಸೈನ್ಮೆಂಟ್ ಮಾಡಿದ್ಬಿಟ್ಟು ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆನಾ. ಇವಾಗ ಕ್ಲಿಯರಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನೇ ಇದ್ದರೂ ಕಮೆಂಟಲ್ಲಿ ಹಾಕಿ, ನಿಮಗೆ ಹೆಂಗೆ ಅನ್ನಿಸ್ತು ಈ ವಿಡಿಯೋ, ಹೆಂಗೆ ನಿಮಗೆ ನಾಲೆಡ್ಜ್ ಹೆಂಗೆ ಸಿಕ್ತು. ಇವಾಗ ಏನಾರ ಬೇರೆ ತಿಳ್ಕೊಂಡ್ರೆ, ಒಂದೆರಡು ವಿಚಾರಗಳು ತಿಳ್ಕೊಂಡ್ರು ಕೂಡ ನೀವು ಒಂದು ಲೈಕು, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್.